ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬುಕ್ ಬ್ರಹ್ಮ ಸ್ಪೆಷಲ್ ಇಂಟರ್ವ್ಯೂ. ನಾನು ಪ್ರಜ್ಞಾ ಬಾರಿಯ ತದ್ರಿ. ಇವತ್ತು ನಾನು ಹೋಗ್ತಾ ಇರೋದು ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತಹ ವೆಲ್ ನೋನ್ ಸಿಂಗರ್, ಮ್ಯೂಸಿಕ್ ಕಂಪೋಸರ್ ಡಾಕ್ಟರ್ ರೋಹಿಣಿ ಮೋಹನ್ ಅವ್ರ ಮನೆಗೆ. ಸೊ ಇವರ ಗಾಯನದಲ್ಲಿ ಬರೀ ಶ್ರುತಿಯ ಲಯ ಅಲ್ಲ, ಅದರ ಜೊತೆಗೆ ಕೇಳುಗರನ್ನು ಇನ್ನೊಂದು ಲೋಕಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಮೋಡಿ ಇದೆ ಅಂತಲೇ ಹೇಳ್ಬೋದು. ದ.ರಾ ಬೇಂದ್ರೆ ಅವ್ರದ್ದಾಗಿರಲಿ, DVG ಅವ್ರದ್ದಾಗಿರಲಿ, ಕುವೆಂಪು ಅವ್ರದ್ದಾಗಿರ್ಬೋದು, ಸಾಕಷ್ಟು ಕವಿಗಳ ಕವಿತೆಗೆ ಜೀವ ತುಂಬಿದವರು ಅಂತಲೇ ಹೇಳ್ಬೋದು. ಸೊ ಬನ್ನಿ, ಲೆಟ್ಸ್ ಗೋ. ಇದೇ ನೋಡಿ ಮೇಡಮ್ನವರ ಮನೆ. ಸೊ ಬನ್ನಿ ಒಳಗಡೆ ಹೋಗೋಣ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಮನೆಗೆ 1000 ಕತೆ ಹೇಳೋ ತರ ಇದೆ. ಅಲ್ಲಲ್ಲಿ ಏನೋ ತುಂಬಾ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಕಾಣಿಸಿದೆ. ಸೊ ಆಲ್ರೆಡಿ ನಾನು ಇಂಟ್ರೋದಲ್ಲಿ ಹೇಳಿದ್ದೆ, ಮೇಡಮ್ ಬರೀ ಸಂಗೀತಗಾರ್ತಿ ಅಂತ ನಾವು ಹೇಳಿದ್ರೆ ತುಂಬಾ ತಪ್ಪಾಗುತ್ತೆ. ಸೊ ಪ್ರೊಫೆಷನಲಿ ಶಿ ಇಸ್ ಎ ಡಾಕ್ಟರ್, ಅದ್ರ ಜೊತೆಗೆ ಪೇಂಟಿಂಗ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು. ಸೊ ನೋಡಿದಾಗನೇ ಮನೇಲಿ ಗೊತ್ತಾಗ್ತಿದೆ ಅಲ್ಲಲ್ಲಿ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಇದೆ. ಸೊ ಲೆಟ್ಸ್ ಗೋ. ಓಕೆ, ಕಿಚನ್ ಅಲ್ಲಿ ಫಸ್ಟ್ ನಮಗೆ ದೇವ್ರ ಕೋಣೆ ಕಾಣುತ್ತೆ. ಸೊ ಮೇಡಮ್ ಪೂಜೆ ಎಲ್ಲ ಮಾಡ್ತೀರಾ? ಖಂಡಿತ. ಓಕೆ ಓಕೆ, ಯಾವ ದೇವರು ಮ್ಯಾಮ್? ಏನು ವಿಶೇಷ? ನಮ್ದು ಅಂಕನಾಥೇಶ್ವರ ಅಂತ ಈಶ್ವರ. ಓಕೆ, ಅಂದ್ರೆ ಸರಸ್ವತಿ, ಗಣಪತಿ, ವಿಘ್ನಹಾರಕ ಎಲ್ಲ. ಮೇಡಮ್ ಹೇಗೆ ಕುಕಿಂಗ್ ಅಲ್ಲೂ ಎಕ್ಸ್ಪರ್ಟಾ? ನನ್ನನ್ನೇ ನಾನು ಹೊಳ್ಕೋಬಾರ್ದು. ಎಸ್, ಐ ಆಮ್ ಗುಡ್. ಅದು ಯಾಕಂದ್ರೆ ನಾನೇ ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಐ ಆಮ್ ಕನ್ಸಿಡರ್ಡ್ ವೆರಿ ಗುಡ್ ಕುಕ್. ಅಂದ್ರೆ ಹೇಗಿರುತ್ತೆ ಅಂತ ಅಂದ್ರೆ ಯೂಶುವಲಿ ಈಗ ಸಿಂಗರ್ಸ್ಗಳು ಅಲ್ಲೇ ಇರೋರು ಕೂಡ, ಈಗ ವೆರಿ ಕಾಮನ್ ಪೀಪಲ್ಸ್ ಹೆಂಗಿರುತ್ತೆ ಅಂದ್ರೆ ಅಡುಗೆ ಮಾಡ್ತಾ ಗುಣಗ್ತಾ ಇರ್ತಾರೆ, ಹಮ್ಮಿಂಗ್ ಮಾಡ್ತಾ ಇರ್ತೀವಿ ಏನೋ ಒಂದು ಸಾಂಗ್ಸ್ಗಳನ್ನ. ನೀವು ಆಸ್ ಅ ಸಿಂಗರ್ ಆಗಿ ಏನ್ ಗುಣಗ್ತಿರ್ತೀರಾ ಅಂತ ಹೇಳ್ಕೊಂಡು? ನಾನು ಅದೇನ್ ಬೇಕಾದ್ರೆ ಆಗಿರ್ಬೋದು, ಇಟ್ ಡಿಪೆಂಡ್ಸ್ ಆನ್ ಮೈ ಮೂಡ್. ಬಟ್ ನನಗೆ ಅಡುಗೆ ಮಾಡುವಾಗ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀನಿ. ಯಾಕೆಂದ್ರೆ ಯಾವಾಗಲೂ ಹೇಳ್ತಾರೆ ಅಂದ್ರೆ ತುಂಬಾ ನಿಮ್ಮ ಕರಳು, ನಿಮ್ಮ ಹೃದಯ ಎಲ್ಲವನ್ನೂ ಅದರಲ್ಲಿ ಹಾಕಿ ಮಾಡ್ಬೇಕಂತ. ಐ ಬಿಲೀವ್ ಇನ್ ದಟ್. ಸೊ ಮಾಡ್ತೀನಿ. ಬಟ್ ಹಾಡಿದ್ರೆ ಕುಣ್ಕೊಳ್ತಾ ಇರ್ತೀನಿ. ಅದು ಚಿತ್ರಗೀತೆ, ಭಾವಗೀತೆ, ಕ್ಲಾಸಿಕಲ್ ಇಲ್ಲ ಪ್ರಾಕ್ಟೀಸ್ ಮಾಡ್ತೀನಿ. ಸರಿ ಈಗ ಪಾಪ ಹೀಗೆ ಅದೊಂದು ಒಳ್ಳೆ ಟೈಮ್ ಸಿಗತ್ತಲ್ಲ, ರುಚಿ ಜೊತೆಗೆ ಒಂದು ರಿದಮ್ ಇರುತ್ತೆ, ಅದು ಆ್ಯಡ್ ಆಗುತ್ತೆ. ಓಕೆ, ಇಲ್ಲೊಂದು ಪೇಂಟಿಂಗ್ ಕಾಣ್ತಿದೆ, ನೀವ್ ಮಾಡಿರೋದು ಅನ್ಸುತ್ತೆ, ರೋಹಿಣಿ ಅಂತ ಬರ್ಕೊಂಡಿದೆ. ಇದೇನ್ ಆರ್ಟ್ ಅಂತ ಲೆಕ್ಕಮ್ಮ? ಇದು ಫ್ಯಾಬ್ರಿಕ್ ಪೇಂಟಿಂಗ್. ನಾವು ಫಸ್ಟ್ ಸ್ಟಾರ್ಟ್ ಮಾಡಿ ಫ್ಯಾಬ್ರಿಕ್. ಸೊ ಇದು ಫ್ಯಾಬ್ರಿಕ್ ಪೇಂಟಿಂಗ್ ಅಂದ್ರೆ ಅದರ ಬಟ್ಟೆ ಮೇಲೆ ಅಕ್ರಿಲಿಕ್. ಓಕೆ, ಅಕ್ರಿಲಿಕ್ ಪೇಂಟ್ ಯೂಸ್ ಮಾಡ್ಕೊಂಡು ಮಾಡಿರೋದು. ಇಲ್ಲೊಂದೇನೋ ಲೈಟಿಂಗ್ಸ್ ಕಾಣಿಸಿದಲ್ಲ ಅಂತ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದೆ. ಇದು ಹ್ಯಾಂಡ್ ಪ್ರಿಂಟೆಡ್? ಇಲ್ಲ, ಇದು ಲೇಪಾಕ್ಷಿದು. ಅಲ್ಲಿ ಲೆದರ್ ಅದು ಆಕ್ಚುಲಿ. ಓಕೆ, ಲೆದರ್ ಮೇಲೆ ಪೇಂಟ್ ಮಾಡಿ ಅದನ್ನ ತೂತ್ ಮಾಡಿರ್ತಾರೆ. ಇಟ್ ಇಸ್ ಅ ಲ್ಯಾಂಪ್ ಶೇಪ್. ನನ್ಗೇನಂದ್ರೆ ನನ್ಗೊಂದು ಜಾಗ ಕೊಡಿ ಅಷ್ಟೇ, ಅದ್ರಲ್ಲಿ ಏನೋ ಒಂದು ಆರ್ಟು, ಒಂದು ಆರ್ಟಿಸ್ಟಿಕ್ ರೆವಲ್ಯೂಷನ್ ಸಮಥಿಂಗ್ ಅದನ್ನ ಮಾಡೋದು ನನ್ನ ಒಂದು ಸ್ವಭಾವ. ಎಲ್ಲೇ ಹೋದ್ರು ಅಷ್ಟೇ. ಸೊ ಇದ್ರ ಬಗ್ಗೆ ಹೇಳಿ. ಇಲ್ಲಿ ಒಂದೇನೋ ಒಂದು ಆರ್ಗನೈಸ್ ಮಾಡಿದ ಹ್ಯಾಂಗಿಂಗ್ ಆಕ್ಚುಲಿ ವೈನ್ ಗ್ಲಾಸ್. ಅದಕ್ಕೆ ಗ್ರೇಪ್ಸ್ ಇದೆ ನೋಡಿ, ಗ್ರೇಪ್ಸ್ ಇದೆ, ಅದು ಸ್ಟ್ರಾಬೆರಿ ಇದೆ. ಬೇಸಿಕಲಿ ಜ್ಯೂಸ್ ಕುಡಿಯೋದು ಅಂತ. ಸೊ ಗ್ರೇಪು ಮತ್ತೆ ಸ್ಟ್ರಾಬೆರಿ ಅದು. ಇದು ನನಗೆ ಪಾಮ್ದು ಬರುತ್ತಲ್ಲ. ಮತ್ತೆ ಇದು ನೋಡಿ, ಇದೊಂದು ವೆರಿ ಸ್ಪೆಷಲ್. ಇದು ಇನ್ನು ಬೆಳೀತಾ ಇದೆ. ಇದೊಂದು ಸ್ಪೆಷಲ್ ಆಗಿ ಸೈಂಟಿಫಿಕ್ ಆಗಿ ಏನೋ ಮಾಡಿ ನೀರು ಹೆಚ್ಚಿಗೆ ಹಾಕೋಂಗಿಲ್ಲ, ಹೇಗಿಟ್ಟಿರ್ತಾರೆ ಅದನ್ನ, ಅದು ತಾನೇ ಬೆಳೆಯುತ್ತೆ. ವೆರಿ ಸ್ಲೋ. ಅಂದ್ರೆ ಏನಿದು, ಏನ್ ಗಿಡ? ಅದು ಗಿಡದ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಇಟ್ ಇಸ್ ಅ ಯುನೀಕ್ ಥಿಂಗ್. ಇದೆಲ್ಲ ಯಾವುದೋ ಎಕ್ಸಿಬಿಷನ್ ಹೋದಾಗ ಮೊನ್ನೆ ಇದನ್ನ ಕೊಟ್ಟರು ಅವರು. ಸಾಯಿಲ್ ಇದೆಯಾ? ಇದೆಲ್ಲ ಒಂಥರ ಸ್ಮಾಲ್ ಸ್ಟೋನ್ಸ್ ತರ. ನೀವು ನೀರು ಹಾಕ್ಬಿಟ್ಟು ತೆಗೆದು ಬಿಡ್ಬೇಕು ಅದನ್ನ. ಇಟ್ಸ್ ಬೇಸಿಕಲಿ ಏನ್ ಆರ್ಕಿಡ್ ಟೈಪ್ ಅದು. ಇನ್ನು ಈಗ ಒಂದು 1 ಮಂತ್ ಆಯ್ತು. ಸೊ ಲೆಸ್ ಆಯಿಲ್ ಕುಕಿಂಗ್ ಅಂತ ಏರ್ ಫ್ರೈಯರ್ ಇಟ್ಕೊಂಡಿದ್ದೀನಿ. ಆಯಿಲ್ನ ಕಡಿಮೆ ಮಾಡಬೇಕಂತ. ಆಸ್ ಎ ಡಾಕ್ಟರ್ ಆಗಿ ನೀವು ಅಂದ್ರೆ ನಿಮ್ಗೆ ಹೆಂಗಿರುತ್ತೆ ಫುಡ್ ಕಂಟ್ರೋಲ್ ಅಂತ? ಅಂದ್ರೆ ಹೆಲ್ತ್ ಕಾನ್ಶಿಯಸ್ ಇದ್ ಫುಡ್ ಅಂತ ತಗೊಂತೀರಾ? ಆಲ್ವೇಸ್. ನನ್ನ ಮಗ ಚಿಕ್ಕವನಿದ್ದಾಗ ಹೇಳ್ತಿದ್ದ, ನಾನು ಮುಂದಿನ ಜನ್ಮದಲ್ಲಂತೂ ಡಾಕ್ಟರ್ ಮಗನಾಗಿ ಹುಟ್ಟಬಾರ್ದು. ಯಾಕೆಂದ್ರೆ ಕೂಲ್ ಡ್ರಿಂಕ್ಸ್ ಕುಡಿಬೇಡ,
ಎಣ್ಣೆ ತಿನ್ಬೇಡ, ಯಾವಾಗ ನಾವು ಕಂಟ್ರೋಲ್ ಮಾಡೋಷ್ಟು ಮಾಡ್ಬೋದು ಅಷ್ಟೇ. ಬಟ್ ಮನೇಲಿ ಇಟ್ ಇಸ್ ಅ ಕಾನ್ಷಿಯಸ್ ಕುಕಿಂಗ್, ಹೆಲ್ತ್ ಕಾನ್ಷಿಯಸ್. ಅಂದರೆ ಇದು ಸರಿಯಾಗಿ ಬ್ಯಾಲೆನ್ಸ್ ಆಗಿದೆಯಾ, ಪ್ರೋಟೀನ್ ಇದೆಯಾ, ವೈಟಮಿನ್ಸ್ ಇದೆಯಾ, ಸೊ ಐ ಶುಡ್ ಹ್ಯಾವ್ ಅ ಸಲಾಡ್, ಐ ಶುಡ್ ಹ್ಯಾವ್ ಸಮ್ ಪ್ರೋಟೀನ್, ಆ ಥರ ಮಾಡ್ತೀನಿ. ಬಟ್ ಬೇಸಿಕಲಿ ವಿತೌಟ್ ಕಾಂಪ್ರಮೈಸಿಂಗ್ ಆನ್ ದಿ ಟೇಸ್ಟ್. ಟೇಸ್ಟ್ ಏನು ಹೇಳ್ತೀವಿ ನಾವು, ಪುಳಿ, ಉಪ್ಪು, ಖಾರ, ಒಗಚು, ಸಿಹಿ ಎಲ್ಲವೂ ಬ್ಯಾಲೆನ್ಸ್ ಆಗಿರಬೇಕು ಅಂತ. ಸೊ ಎವ್ರಿ ಡಿಶ್, ನಮ್ಮ ಇಂಡಿಯನ್ ಕುಕಿಂಗ್ ನಮ್ಮದೇ ಪಾಕಶಾಸ್ತ್ರ ಅಂತೀವಿ ನಾವು, ಇಟ್ ಇಸ್ ಅ ಸೈನ್ಸ್ ನಮ್ಮದು. ಸೊ ಆ ಥರ ಅದನ್ನು ನೋಡಿಕೊಂಡು ನಾನು ಮಾಡ್ತೀನಿ. ಬಟ್ ಎಸ್, ಆಸ್ ಯು ಸೆಡ್, ಇಟ್ ಇಸ್ ನೋಡಿ ಆಲಿವ್ ಆಯಿಲ್ ಇದೆ, ಸೊ ಇಟ್ ಈಸ್ ಅ ಕಾನ್ಷಿಯಸ್ ಕುಕಿಂಗ್. ಒಳ್ಳೇದಲ್ಲ, ಯಾಕಂದರೆ ಈ ಸಂಗೀತ ಫೀಲ್ಡಲ್ಲಿ ಇರುವವರಿಗೆ ಅವ್ರ ಸ್ವರ ಆಗಿರ್ಬೋದು, ಅವ್ರ ಅಪಿಯರೆನ್ಸ್ ಆಗಿರ್ಬೋದು, ಎಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜನ ಎಲ್ಲವನ್ನೂ ರೆಕಗ್ನೈಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ಥರ ಬ್ಯಾಲೆನ್ಸ್ಡ್ ಫುಡ್ ತಿನ್ನೋದು, ನಿಮ್ಮ ವಾಯ್ಸ್ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ. ಬಟ್ ಏನು ಗೊತ್ತಾ, ವಾಯ್ಸ್ ಕಂಟ್ರೋಲ್ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಫಾರ್ ಎಕ್ಸಾಂಪಲ್ SPB ಅವರು ಐಸ್ ಕ್ರೀಮ್ ತಿನ್ಕೊಂಡು ರೆಕಾರ್ಡಿಂಗ್ ಹೋಗ್ತಿದ್ರಂತೆ. ಅವ್ರಿಗೆ ಫೇವ್ರೆಟ್ ಅಂದರೆ ಮೊಸರನ್ನ ಅಂತೆ. ನಾವು ಹುಳಿ ಮೊಸರು ತಿನ್ನ ಹಾಕಿರ್ತೀವಿ, ಉಪ್ಪಿನಕಾಯಿ. ಸೊ ಅದು ಅವ್ರವ್ರಿಗೆ ಬಿಟ್ಟಿತ್ತು. ಮೋರ್ ಆಫ್ ಇಟ್ಸ್ ಅ ಮೆಂಟಲ್, ಕರೆಕ್ಟ್ ಅಷ್ಟೇ, ಬ್ಲಾಕ್ ಅಷ್ಟೇ. ಬಟ್ ನನಗೆ ಮೋರ್ ದೆನ್ ಅನ್ ಆರ್ಟಿಸ್ಟ್, ಒಬ್ಬ ಡಾಕ್ಟರ್ ಹೇಗೆ ಅಡುಗೆ ಮಾಡ್ತಾರೆ, ಏನು ತಿಂತಾರೆ ಅನ್ನೋ ಕುತೂಹಲ ಇರುತ್ತೆ ಅಲ್ವಾ. ಅವರು ಆಮೇಲೆ ನಾನು ಅಪಿಯರೆನ್ಸ್ ಎವ್ರಿಥಿಂಗ್ ದಟ್ ಆಲ್ಸೋ ಕೌಂಟ್ಸ್. ಸೊ ಇಟ್ಸ್ ಅ ಕಾನ್ಷಿಯಸ್ ಕುಕಿಂಗ್. ತುಂಬ ಫಸ್ಟ್ ಮಾಡಲ್ಲ, ಬಟ್ ಓಕೆ ಓಕೆ. ಫ್ರಿಜ್ ಕಡೆ ಹೋಗೋಣ, ಅಥವಾ ಇಲ್ಲೊಂದು ಬಾಲ್ ಏನೋ ಕಾಣಿಸ್ತಿದೆ, ಏನೋ ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ಶೋ ಪೀಸ್ ಬಂದು ಅದರಲ್ಲಿ ನೀವು ಸ್ಟೋರಿ ಅಂತಂದ್ರೆ ನೋಡಿ, ಅದು ನೇಪಾಲ್ದು ಯಾವುದೋ ನೇಪಾಳಿಗೆ ನಾನು ಹೋಗಿದ್ದಾಗ ಅದನ್ನ ಎಲ್ಲ ಕಡೆ ಎಕ್ಸಿಬಿಟ್ ಮಾಡಿದ್ರು. ನನಗೆ ತುಂಬಾ ಇಷ್ಟ ಆಯ್ತು. ಕಾಪರ್ದು ಇದು, ಇದನ್ನು ಅಷ್ಟೇ ಹುಡುಕೊಂಡು ಹೋಗಿ ಅಲ್ಲಿ ಲೋಕಲ್ ಪೀಪಲ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನ ತಗೊಂಡ್ಬಂದೆ. ಅದು ಆಫ್ರಿಕಾದು ಗ್ಲಾಸ್ ಲ್ಯಾಂಪ್. ಸುಮ್ಮನೆ ಅದರೊಳಗಡೆ ನೀವು ಕ್ಯಾಂಡಲ್ ಹಚ್ಚಿಡ್ಬೋದು. ಕ್ಯಾಂಡಲ್ ಸೆಟ್. ಇದು ನೇಪಾಳದ್ದು? ಇಲ್ಲ ಇಲ್ಲ, ಇದು ಆಫ್ರಿಕನ್. ಓಕೆ. ಹಾಗೆ ಒಂದೊಂದು ಕಡೆ ಹೋದಾಗ್ಲೂ ಐ ಟ್ರೈ ಟು ಪಿಕಪ್ ಸಮಥಿಂಗ್. ಅದು ಮಧ್ಯ ಗಡಿಯಾರ ಇರೋದು ಯೂಸ್ ಇದು. ಓಕೆ. ಸೊ ಇದನ್ನ ನಮ್ಮ ಚಿತ್ರಕಲಾ ಪರಿಷತ್ತಲ್ಲಿ ತಗೊಂಡಿದ್ದು. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಸೆರಾಮಿಕ್. ಇದು ಸೆರಾಮಿಕ್, ಅದು ಕ್ಯಾನಡಾದು. ಎಲ್ಲೆಲ್ಲ ಹೋಗಿದ್ದಾರೆ ಮೇಡಮ್ ತಿಳ್ಕೊಂಡು ಮನೇಲಿರೋ ಐಟಮ್ಸ್. ಹೌದು, ಫಾರ್ ಎಕ್ಸಾಂಪಲ್ ಇವೆರಡು ಇದೆಯಲ್ಲ, ಇದು ದಿಸ್ ಇಸ್ ಫ್ರಮ್ ಆಫ್ರಿಕಾ. ವಿಚ್ ಒನ್? ದಿಸ್ ಒನ್. ಬೀಡ್ ವರ್ಕ್ ನಿಮಗೆ ನೋಡಿದ್ರೆ ಅದು ಅವ್ರಿಗೆ. ಅಂದ್ರೆ ಅವರು ಇಂಥದನ್ನೇ ಕುಕಿಂಗ್ ಪಾಪ ಅವ್ರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಮಾಡಿ ಮಾರಾಟ ಮಾಡ್ತಾರೆ ಪಾಪ. ಅದು ಇವಾಗ ನೋಡಿ, ಇಲ್ಲೂ ಅಷ್ಟೇ ಎಷ್ಟು ಕಲಾತ್ಮಕವಾಗಿ ಮಾಡಿರ್ತಾರೆ ಅಂದ್ರೆ, ಇದನ್ನ ಮಣಿಯನ್ನ ಪೋಣಿಸಿ ಒಂದೊಂದನ್ನು ಕೈಯಲ್ಲಿ ಪೋಣಿಸ್ತಾರೆ, ಪೋಣಿಸಿ ಮಾಡಿರುವಂಥದ್ದು. ಅಂದ್ರೆ ಇದನ್ನ ಶೋ ಪೀಸ್ ತರಾನೇ ಯೂಸ್ ಮಾಡಿ. ಶೋ ಪೀಸು ಅಲ್ಲಿ ಅದೇನಂದ್ರೆ ಫಾರಿನರ್ಸ್ ತುಂಬಾ ಜನ ಬರ್ತಿರ್ತಾರೆ, ಅವರಿಗೆಲ್ಲ ಇಂಟ್ರೆಸ್ಟ್ ಇಟ್ಕೊಂಡಿರ್ಬೇಕು ಅಷ್ಟೇ. ಅದೇ ಅವರ ಒಂದು ಜೀವನ, ಈ ಕಲೆಯನ್ನೇ ಒಂದು ಜೀವನ. ಓಕೆ, ಅಲ್ಲಿ ಬಂದು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಕಾಣಿಸಿದೆ. ಅದು ಪೀಕಾಕ್ ವಿಂಡೋ ಅಂತ ನೇಪಾಳದ. ಅದನ್ನು ಅದೇನಂದ್ರೆ ವುಡ್ ವರ್ಕ್, ಅದು ಬೇಸಿಕಲಿ ವುಡ್ ವರ್ಕ್. ಅದು ದೊಡ್ಡ ದೊಡ್ಡದು ಮಾಡಿರ್ತಾರೆ, ಹ್ಯೂಜ್ ಒನ್ಸ್. ಸೊ ನಾನು ಒಂದು ಸಿಂಬಾಲಿಕ್ ಆಗಿ ಒಂದು ಚಿಕ್ಕದನ್ನ ತಗೊಂಡೆ. ಓಕೆ, ಅಂದ್ರೆ ಏನ್ ಹೇಳ್ತಿದೆ ಅದು ಅಂತ ಹೇಳಿ? ಪೀಕಾಕ್ ಅದು ಒಂದು ಅವ್ರದ್ದೊಂದು ಆರ್ಟ್ ಫಾರ್ಮ್ ಅಷ್ಟೇ. ಒಂದು ಮೇ ಬಿ ವಿಂಡೋಗೆ ಅವರು ದೊಡ್ಡ ದೊಡ್ಡದು ಮಾಡಿ ವಿಂಡೋ ತರ ಹಾಕೋತಾರೆ ಅನ್ಸುತ್ತೆ, ಅಂದ್ರೆ ಕಿಟಕಿಗಳಿಗೆ ಅದರಲ್ಲಿ ಮಾಡ್ತಾರೆ ಅಂತ ಅನ್ಸುತ್ತೆ. ಅದನ್ನ ಈ ತರ ನೋಡಿ, ಆಕ್ಚುಲಿ ಫಿಕ್ಸ್ ಇಟ್, ಬೇಕು ಫಿಕ್ಸ್ ಮಾಡ್ಬೋದು ಅದನ್ನ. ಸೊ ನಾನು ಅದನ್ನ ಒಂದು ಚಿಕ್ಕ ತಗೊಂಡ್ಬಂದೆ. ತರ ಕಷ್ಟ ಅಲ್ಲ, ಸೈಕಲ್ ತರ ಕಷ್ಟ. ಅಂದ್ರೆ ನೀವೀಗ ಪ್ರೊಫೆಷನಲ್ ಆರ್ಟಿಸ್ಟ್ ಕೂಡ ನಾನು ಹೇಳೋದು, ಸಿಂಗಿಂಗು ಇದೆ, ಪೇಂಟಿಂಗು ಇದೆ. ಸೊ ಈ ಬೇರೆ ಬೇರೆ ಕಡೆ ಹೋದಾಗ ಈ ಎಕ್ಸ್ಪ್ಲೋರ್ ಮಾಡ್ತೀರಲ್ಲ ನೀವು, ಸೊ ಅವಾಗ ನೀವು ಏನೆಲ್ಲ ನಿಮ್ಮ ಕಣ್ಣಿಗೆ ಜಾಸ್ತಿ ಬೀಳುತ್ತೆ ಅಂತ? ಲೈಕ್ ಈಗ ಆಸ್ ಎ ಮ್ಯೂಸಿಷಿಯನ್ ಆಗಿ ನಿಮಗೆ ಅಲ್ಲಿರುವಂತಹ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಅವರು ಹಾಡೋ ರೀತಿ ಆಗಿರ್ಬೋದು, ಅಲ್ಲಿಯ ಫೋಕ್ ಸ್ಟೈಲ್ ಆಗಿರ್ಬೋದು, ಸೊ ಇದನ್ನೆಲ್ಲ ಗಮನಿಸಿದ್ಯಾ? ಎಲ್ಲಾದ್ರೂ ಇಂಟ್ರೆಸ್ಟಿಂಗ್ ಅಂತ ಏನಂದ್ರೆ ಅದಕ್ಕೆ ಹೇಳೋದು, ಎನಿ ಆರ್ಟ್, ಎನಿ ಕ್ರಿಯೇಟಿವ್ ಆರ್ಟ್ ಇರಂದ್ರೆ ಇಲ್ಲಿ ನಮ್ಮನ್ನ ಒಂದು ಪರಿಪೂರ್ಣ ವ್ಯಕ್ತಿಗಳನ್ನ ಮಾಡುತ್ತೆ. ಯಾಕೆಂದ್ರೆ ನಾವು ಲೋಕವನ್ನ, ಥಿಂಗ್ಸ್ನ ನೋಡೋ ದೃಷ್ಟಿ ಬದಲಾಗುತ್ತೆ. ಈಗ ನನಗೆ ಬೇರೆಯವ್ರಿಗೆ ಅದೇನೋ ಅದಕ್ಕೆ ಅರ್ಥ ಇಲ್ಲದೆ, ನನಗೆ ಅದರಲ್ಲಿ ಒಂದು ಆರ್ಟ್ ಕಾಣುತ್ತೆ. ಅದು ನೇಚರ್ ಇರಬಹುದು, ಮ್ಯಾನ್ ಮೇಡ್ ಇರಬಹುದು. ಈಗ ನೇಚರಲ್ಲೂ ಅಷ್ಟೇ, ಒಂದು ಈವನ್ ಅ ಸ್ಮಾಲ್ ಫ್ಲವರ್ ಇಟ್ ಎಕ್ಸೈಟ್ಸ್ ಮೀ. ಅಥವಾ ಒಂದು ಫೋಲಿಯೇಜ್, ಒಂದು ಲೀಫ್ ನೋಡಿದಾಗ ಎಷ್ಟು ಹೌ ಬ್ಯೂಟಿಫುಲ್ ಇಟ್ ಇಸ್, ಆ ಕಲರ್ ಕಾಂಬಿನೇಷನ್ಸ್. ಸೊ ನಿಮಗೆ ನನ್ನ ಇದರಲ್ಲೇ ಹೇಳ್ಬೇಕಂತಂದ್ರೆ, ಒಬ್ಬ ಆರ್ಟಿಸ್ಟ್ಗೆ ಪ್ರಪಂಚ ಪೂರ್ತಿ ಕಲರ್ಫುಲ್ ಆಗಿ ಕಾಣುತ್ತೆ.
ಇಟ್ ಮೇಕ್ಸ್ ಲೈಫ್ ಕಲರ್ಫುಲ್. ಇವಾಗ ನಮ್ಮ ದೃಷ್ಟಿ, ನಾವು ಪರ್ಸೀವ್ ಮಾಡೋದು ಎಲ್ಲದರ ದೃಷ್ಟಿ. ಸೊ ದಟ್ಸ್ ಹೌ ಐ ಆಮ್. ವೆರಿ ನೈಸ್. ಸೊ ಅಲ್ಲಿ ಯಾರು ಅದೇ ನಾನು ಆಗ್ಲೇ ಕೇಳಿದಂಗೆ ಫೋಕ್ ಸಾಂಗ್ಸ್ಗಳು ನಿಮ್ ಕಿವಿಗೆ ಬಿದ್ದಿರೋದು, ನೀವು ಅದಕ್ಕೆ ಜೊತೆಯಾಗಿ ಹಾಡಿರೋದು ಏನಾದ್ರು ಇನ್ಸಿಡೆಂಟ್ ಆಗಿದೆಯಾ? ಅನ್ಫಾರ್ಚುನೇಟ್ಲಿ ಇಲ್ಲ. ಯಾಕೆಂದರೆ ಆಫ್ರಿಕಾದಲ್ಲಿ ನಿಮಗೆ ಅಲ್ಲಿ ನಾವು ಅದು ಇಟ್ ಇಸ್ ನಥಿಂಗ್ ಬಟ್ ಡ್ರಮ್ದಲ್ಲಿ ನಿಮಗೆ ಆ ಲಿರಿಕ್ಸ್ ಅದೆಲ್ಲ ಗೊತ್ತಿರಲ್ಲ. ಆ್ಯಂಡ್ ಆ ಸ್ವಾಹಿಲಿ ಹಾಡ್ತಾರೆ. ಸೊ ಮೇ ಬಿ ಅದಕ್ಕೋ ಏನೋ ನನಗೆ ಅಷ್ಟು ಪಿಕಪ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಆ ಬೀಟ್ಸ್ನ ವಿ ರಿಯಲಿ ಎಂಜಾಯ್. ಬೀಟ್ ಅನ್ನೋದಕ್ಕೆ ಡ್ಯಾನ್ಸ್ ಮಾಡ್ತಾರೆ. ಇಟ್ಸ್ ಮೋರ್ ಆಫ್ ದ್ಯಾಟ್. ಆ್ಯಂಡ್ ಅದು ಲ್ಯಾಂಗ್ವೇಜ್ ಇಸ್ ಡಿಫ್ರೆಂಟ್. ಸ್ವಾಹಿಲಿ ಅಲ್ವಾ, ಕರೀಬು ಏನೋ ಇದೆ, ಹಕುನ ಮಟಾಟ. ಓಕೆ, ಲೆಟ್ಸ್ ಮೂವ್ ಟು ಹಿಯರ್. ಇಲ್ಲಿ ಒಂದಷ್ಟು ಎಲ್ರಿಗೂ ಈ ಕ್ರೇಜ್ ಇದೆ ಮ್ಯಾಮ್. ಹೌದು ಹೌದು, ಎಲ್ಲರಿಗೂ ಇದೊಂದು ಹೋದಾಗ ನಮ್ ಜೊತೆ ಬರುವಂತ ಮೆಮೊರಿ ಇಟ್ಕೊಂಡು ಎಲ್ಲ ಕಡೆಯಿಂದನೂ ನಾವು ತರಕ್ಕಾಗಲ್ಲ. ಸೊ ಇಟ್ ಇಸ್ ಅ ಸ್ಮಾಲ್ ಥಿಂಗ್ ವಿಚ್ ವಿ ಕ್ಯಾನ್. ಓಕೆ, ಎಲ್ಲಿಂದ ಎಲ್ಲ ಏನೇನು ತಂದಿದ್ದೀರಾ? ನಾನು ಸುಮಾರು ಅಂದರೆ ಟ್ರಾವೆಲ್ ಮಾಡಿದ್ದೀನಿ. ಅಮೆರಿಕಾ, ಇಲ್ಲಿ ಸುಮಾರು ಯುರೋಪ್ದಿದೆ. ಆ್ಯಂಡ್ ಇದು ನೋಡಿ, ಇದು ಆಸ್ಟ್ರೇಲಿಯಾದಲ್ಲಿ ಗ್ರೇಟ್ ಬ್ಯಾರಿಯರ್ಲಿ. ಐ ಥಿಂಕ್ ಅದು ಸ್ವಲ್ಪ ಸ್ಪೆಷಲ್ ಅನ್ಸುತ್ತೆ. ದಿಸ್ ಇಸ್ ಫ್ರಮ್ ಸ್ಯಾಂಡಿಯಾಗೋ. ನೋಡಿ, ಹಕುನ ಮಟಾಟ ಝಾನ್ಸಿಬಾರ್ದು. ಇದು ಜಪಾನ್ಗೆ ಹೋದಾಗ. ಇದೆಲ್ಲ ಸಾಮಾನ್ಯ. ಟಾನ್ಸಾನಿಯಾದು, ಥೈಲ್ಯಾಂಡ್ ರೀಸೆಂಟಾಗಿ ಹೋಗಿದ್ವಿ, ವೆನಿಜುಲಾ. ಯುರೋಪ್ಗೆ ಹೋದಾಗ ಅಲ್ಲಿ ಪ್ರತಿಯೊಂದು, ಕಂಬೋಡಿಯಾಗೆ ಹೋಗಿದ್ವಿ, ವಿಯೆಟ್ನಾಮ್ ಹೋಗಿದ್ವಿ. ಸೊ ಎಲ್ಲಿ ಹೋದಾಗ ಲಂಡನ್ ಲಾಸ್ಟ್ ಇಯರ್ ಹೋಗಿದ್ದೆ. ಲಂಡನ್, ಅಮೆರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಸಿಂಗಪೂರ್, ಮಲೇಷ್ಯಾ, ಥೈಲ್ಯಾಂಡ್, ಕಂಬೋಡಿಯಾ, ವಿಯೆಟ್ನಾಮ್, ಹೀಗೆ ಸುಮಾರು ಟ್ರಾವೆಲ್ ಮಾಡಿದ್ವಿ. ಎಲ್ಲ ಕಡೆ ಹೋದಲ್ಲಿ ನಿಮಗೊಂದು ಅನ್ಸೋದು ಸೇಮ್ ಆಸ್ಪೆಕ್ಟ್ ಏನು, ಏನಾದ್ರೂ ಒಂದು ಎಲ್ಲ ಕಡೆ ಇದೊಂದು ಇದ್ದೇ ಇದೆ ಅಲ್ವಾ ಅಂತ. ಅಂದರೆ ಒಂದು ಆ ಜಿಯೋಗ್ರಫಿಕಲ್ ಡಿಫ್ರೆನ್ಸಸ್ ಇದ್ದೇ ಇದೆ. ಇಟ್ ಕ್ಯಾನ್ ಬಿ ದ ಪ್ಲೇಸ್, ದಿ ವೆದರ್. ಆದರೆ ಜನ ಎಲ್ಲಿ ಹೋದ್ರೂ ಒಂದೇ, ಅದೇ ನಗು, ಅದೇ ಹಲೋ ಅಲ್ವಾ, ಅದು ಮಾತ್ರ ಇಟ್ ರಿಮೇನ್ಸ್ ದ ಸೇಮ್. ಯಾವುದೇ ಒಂದು ಭಾಷೆಯನ್ನು ಮಾತಾಡಿದ್ರು ಕೂಡ ಆ ಒಂದು ಹ್ಯೂಮನ್ ಭಾಷೆ ಅಂತ ಇರುತ್ತೆ ಅಲ್ವಾ. ನಾವು ನೋಡಿದ ತಕ್ಷಣ ಹಲೋ ಅಂತೀವಿ, ಮಾತಾಡ್ತೀವಿ. ಅದು ದಟ್ ಇಸ್ ದಿ ಕಾನ್ಸ್ಟೆಂಟ್ ಅಷ್ಟೇ. ಸೊ ದರ್ ಇಸ್ ಜಿಯೋ ಪೊಲಿಟಿಕಲ್ ಚೇಂಜ್ ಡಿಫ್ರೆಂಟಾಗಿ ಒಂದೊಂದು ಕಂಟ್ರಿ ಇರುತ್ತೆ. ಬಟ್ ನಾನು ಇಷ್ಟೆಲ್ಲ ಟ್ರಾವೆಲ್ ಮಾಡಿದಾಗ ನನಗೆ ಮ್ಯಾನ್ ಮೇಡ್ ಥಿಂಗ್ಸ್ಗಿಂತ ನೇಚರ್ ಇದೆಯಲ್ಲ, ದಟ್ ಎಕ್ಸೈಟ್ಸ್ ಮೀ. ಸೊ ಆ ದಿಕ್ಕಿನಲ್ಲಿ ನಾನು ನೋಡಿರೋದ್ರಲ್ಲಿ ಜಪಾನ್ ಇರ್ಬೋದು, ಆಫ್ರಿಕಾ, ಯುರೋಪೆಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಸ್ವಿಟ್ಜರ್ಲ್ಯಾಂಡ್, ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ನನಗೆ ಯುರೋಪಲ್ಲಿ ಸ್ವಿಟ್ಜರ್ಲ್ಯಾಂಡು ಮತ್ತು ಜಪಾನು ಮತ್ತು ಆಫ್ರಿಕಾ, ಇದು ನನ್ನನ್ನು ತುಂಬ ಒಂಥರ, ಈವನ್ ಈಗ ಇನ್ನೊಂದು ಚಾನ್ಸ್ ಕೊಟ್ಟರೆ ನನಗೆ ಹೋಗೋಕ್ಕೆ ಇಷ್ಟ. ಓಕೆ, ಸೊ ಈ ವಾಲಲ್ಲಿ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಭಾವಶ್ರೀ ಪ್ರಶಸ್ತಿ 2022. ಸೊ ಅದರ ಮೆಮೊರಿ ಹೇಳಿ ಮ್ಯಾಮ್. ಅದು ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಅಂತ, ಸುಗಮ ಸಂಗೀತಕ್ಕೆ ಮೀಸಲಾಗಿ. ಅದರಲ್ಲಿ ನಾನು ಈಗ ಸಲಹಾ ಸಮಿತಿಯಲ್ಲಿದ್ದೀನಿ, ಮುಂಚೆ ಎಕ್ಸಿಕ್ಯೂಟಿವ್ ಇದರಲ್ಲಿ. ಅದರಲ್ಲಿ ಭಾವಶ್ರೀ ಮತ್ತು ಕಾವ್ಯಶ್ರೀ ಅಂತ ಪ್ರಶಸ್ತಿ ಕೊಡ್ತಾರೆ ವಾರ್ಷಿಕವಾಗಿ. ಅದು ನನಗೆ ಆ ವರ್ಷ ಅನೇಕಲಲ್ಲಿ ಆಗಿರೋ ಸಮ್ಮೇಳನದಲ್ಲಿ ನನಗೆ ಸಿಕ್ಕಂತಹ ಪ್ರಶಸ್ತಿ. ಇಲ್ಲೂ ಒಂದಷ್ಟು ಶೋ ಇದೆ. ಅಂದರೆ ಇದು ಸಿಡ್ನಿಲಿ ಹಾಡಿದಾಗ ನಾನು ಅದು ಕೊಟ್ಟಿದ್ದು. ಮತ್ತು ಇದು ನಾನು ದೆಹಲಿ ಕರ್ನಾಟಕ ಸಂಘದಲ್ಲಿ ಹಾಡಿದಾಗ, ಕನ್ನಡ ಸಂಘ. ಇದು ಸಂಕ್ರಾಂತಿ ಸಂಭ್ರಮ ಅಂತ ಮಂಡ್ಯದಲ್ಲಿ ಮಾಡಿದ್ದು. ಇದು ಕಲಾಶ್ರೀ ಪ್ರಶಸ್ತಿ ಬಂದಿದ್ದು. ಮತ್ತು ಇದು ನಾನು ಸಂಗೀತ ನೃತ್ಯ ಅಕಾಡೆಮಿ ಮೆಂಬರ್ ಆಗಿದ್ದೆ. ಎಲ್ಲ ಮೆಂಬರ್ಸ್ಗೆಲ್ಲ ಒಂದು ಮೆಮೆಂಟ್. ಇಲ್ಲ ಮಲೇಷ್ಯಾದ ಹೋಗ್ದಾಗ ತಗೊಂಡಿರೋದು ಅನ್ಸುತ್ತೆ. ಅದು ಹೋಗ್ತಾ ಇತ್ತು, ಟ್ವಿನ್ ಟವರ್ಸ್. ಓಕೆ, ವಾ, ನಾನು ಅವಾಗಲೇ ಹೇಳಿದೆ ಇಂಟ್ರೋದಲ್ಲಿ, ನಾದಮಯವಾಗಿರುತ್ತೆ ಕನ್ಫರ್ಮ್ ಇವ್ರ ಮನೆ ಅಂತ ಹೇಳ್ಕೊಂಡು. ಇದೆ ತಂಬೂರಿ. ತಂಬೂರಿ ಹಾಡೋದಕ್ಕೆ ಅಭ್ಯಾಸ ಮಾಡೋದು ಶ್ರುತಿ ಇತ್ತು. ಹೌದು, ಶ್ರುತಿ ತಂಬೂರಿ, ತಂಜಾವೂರ್ದದು ತಂಬೂರಿ. ಅದು ಇದು ನಾನು ಪೇಂಟ್ ಮಾಡುವಾಗ ಮ್ಯೂಸಿಕಲ್ ಸೀರೀಸ್ ಅಂತ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಸೀರೀಸ್ ಅಂತ ಇದನ್ನು ಮಾಡಿರೋದು. ಫ್ಯಾಬ್ರಿಕ್ ಪೇಂಟಿಂಗ್, ಅದು ಫ್ಯಾಬ್ರಿಕ್ ಮೇಲೆ ಆಕ್ರಿಲಿಕ್. ಫ್ಯಾಬ್ರಿಕ್ ಮೇಲೆ ಅಂದ್ರೆ ಇದು ಯಾವ ಥೀಮಲ್ಲಿ ಮಾಡಿದ್ರಿ? ಅದರಲ್ಲಿ ಇದು ಸಂತೂರ್ ಅಂತ, ಇದು ಸಂತೂರು. ಮತ್ತು ಅದು ಅಲ್ಲಿ ನಿಮಗೆ ನೋಡಿ ವೀಣೆ, ತಂಬೂರಿ, ಮೃದಂಗ, ತಾಳ, ಕ್ಲಾರಿಯೋನೆಟ್, ಫ್ಲೂಟು ಎಲ್ಲ ಕಾಣ್ತಾ ಇದೆ. ಓಕೆ, ಅಂತ ಅದು ಒಂದು ಸುಮ್ಮನೆ ಅದೊಂದು ಡೆಕೋರೇಟಿವ್. ಅಂದರೆ ನೀವು ಫ್ಯಾಬ್ರಿಕ್ ಮೇಲೆ ಫಸ್ಟ್ ಪೆನ್ಸಿಲ್ ಸ್ಕೆಚ್ ಮಾಡ್ತೀನಿ? ಪೆನ್ಸಿಲ್ ಸ್ಕೆಚ್ ಮಾಡ್ಕೊಳ್ತೀನಿ. ಓಕೆ, ಪೆನ್ಸಿಲ್ ಸ್ಕೆಚ್ ಮಾಡ್ಕೊಂಡು ಅದ್ರ ಮೇಲೆ ಆಕ್ರಿಲಿಕ್ ಅಲ್ಲಿ ಪೇಂಟ್ ಮಾಡಿ.
ಇಟ್ಸ್ ಅ ವೆರಿ ಆ ಗ್ಲಿಟರಿ ಫೀಲಿಂಗ್ ಏನ್ ಮಾಡೋದು? ಅದು ಗೋಲ್ಡ್ ಬರುತ್ತೆ, ಗೋಲ್ಡ್ ಅಂಡ್ ಸಿಲ್ವರ್ ಬರುತ್ತೆ ಫ್ಯಾಬ್ರಿಕ್ ಎಲ್ಲದರಲ್ಲೂ ಬರುತ್ತೆ. ಯು ಹ್ಯಾವ್ ದಟ್ ಗ್ಲಿಟರಿ. ಸೊ ಗೋಲ್ಡ್ ಅಂಡ್ ಸಿಲ್ವರ್, ಇಟ್ ಇಸ್ ಅ ವೆರಿ ಇಂಟ್ರಿಕೇಟ್ ಪೇಂಟಿಂಗ್. ಟುಕ್ ಅ ಲಾಟ್ ಆಫ್ ಟೈಮ್ ನನಗೆ ಆ್ಯಕ್ಚುಲಿ. ಚೆನ್ನಾಗಿದೆ. ಸೊ ಇಲ್ಲೊಂದು ಕೃಷ್ಣ ನನ್ನ ಫೇವ್ರೆಟ್, ಒನ್ ಆಫ್ ಮೈ ಫೇವ್ರೆಟ್ಸ್. ಗಣಪತಿ ಕೃಷ್ಣ ಎರಡೂ ನಾನು ಬಹಳ ಇಷ್ಟ. ಕೃಷ್ಣ ಅಂದ ತಕ್ಷಣ ಫಸ್ಟ್ ಸಾಂಗ್ ಯಾವ್ದು ಬರುತ್ತೆ ನಿಮ್ಮ ಮನಸ್ಸಿಗೆ? ಯಾರು ಈಗ ಕದಂಬವನದಲ್ಲಿ ಕುಳಿತು ಕೊಳಲನೂದುತ ಮರುಳು ಮಾಡಿ ಎದೆಯೊಳಗನಿ ಕಡೆದು ಆತ್ಮವನೆ ಕೊರೆದು ಕೊಳಲಿನುಲಿಯೊಳೆ ಕೈವ ಎಂಥ ಮೂಡಿ ಯಾರು ಗಾರುಡಿಗ. ಚೆನ್ನಾಗಿತ್ತು. ಸೊ ಇದು ಲಿವಿಂಗ್ ಏರಿಯಾ ಅಲ್ವಾ? ಹೌದು, ಲಿವಿಂಗ್ ಏರಿಯಾ. ಸೊ ನೀವು ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋದಿಲ್ಲ? ಜಾಸ್ತಿ ಅಂತ ಹೇಳಕ್ಕಾಗಲ್ಲ, ಐ ಜಸ್ಟ್ ರಿಲ್ಯಾಕ್ಸ್ ಹಿಯರ್. ಯಾಕೆಂದ್ರೆ ಟಿವಿನ ನಾನು ಹೆಚ್ಚಿಗೆ ನೋಡೋದಿಲ್ಲ. ಮೇ ಬಿ ನ್ಯೂಸು ಅಥವಾ ಯಾವ್ದಾದ್ರು ಇಂಪಾರ್ಟೆಂಟ್ ಇದ್ರೆ ಮ್ಯೂಸಿಕ್ ಬಗ್ಗೆ ಹೆಚ್ಚಿಗೆ ನಾನು ನೋಡೋದು. ಸ್ಪೋರ್ಟ್ಸ್, ಐ ಆಮ್ ಅ ಸ್ಪೋರ್ಟ್ಸ್ ಬಫ್ ಕೂಡ. ಇಟ್ಕೋತಿರ್ಲಿಲ್ಲ ಯಾರಿಗೂ. ಫಾಲೋ ಕ್ರಿಕೆಟ್, ಟೆನ್ನಿಸ್, ಬಾಲ್, ಬ್ಯಾಡ್ಮಿಂಟನ್. ಅಂದ್ರೆ ಯಾಕೆಂದ್ರೆ ಚೈಲ್ಡ್ಹುಡ್ ಅಲ್ಲಿ ಏನಾದ್ರು? ಹೌದು, ನಾನೇನಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿ ಕಮ್ಯುನಿಟಿ ಸೆಂಟರ್ ಅಂತ ಓದಿದ್ದು ನಾನು ಬೆಂಗಳೂರಲ್ಲಿ. ಅಲ್ಲಿ ನಾನು ಎಲ್ಲ ಒಂಥರ ಜಾಕ್ ಆಫ್ ಆಲ್ ಅಂತಾರಲ್ಲ ಹಾಗೆ. ಅಕಾಡೆಮಿಕ್ಸ್ ಅಲ್ಲೂ ಫಸ್ಟ್ ಇರಬೇಕು, ಹಾಡು ಮತ್ತೆ ಸ್ಪೋರ್ಟ್ಸು, ಮತ್ತೆ ಏಕಪಾತ್ರ ಅಭಿನಯ, ಆಶುಭಾಷಣ ಸ್ಪರ್ಧೆ, ರೆಸಿಟೇಷನ್ಸ್, ಅದರಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ್ 4. ಸೊ ದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಬಹಳಷ್ಟು ಸತಿ ಬಂದಿದೆ. ಒಂದು ಸತಿ ನಮ್ಮ ತಂದೆ ನ್ಯಾಯಾಧೀಶರಾಗಿದ್ದು, ಸೊ ಅವ್ರನ್ನೇ ಮುಖ್ಯ ಅತಿಥಿಯಾಗಿ ಕರೆದು ಅವರಿಂದಾನೇ ನಾನು ಬೆಸ್ಟ್ ಔಟ್ ಗೋಯಿಂಗ್ ತಗೊಂಡಿದ್ದೀನಿ. ಅದು ಗೋಲ್ಡ್. ಹಾಗೆ ಸೊ ಸ್ಪೋರ್ಟ್ಸ್ನ ಫಾಲೋ ಮಾಡ್ತೀನಿ. ಯಾಕೆಂದ್ರೆ ಮೋಸ್ಟ್ ಆಫ್ ದ ಟೈಮ್ ಐ ಡಿವೈಡ್ ಮೈ ಟೈಮ್ ಬಿಟ್ವೀನ್ ಹೆಣ್ಮಕ್ಳು ಅಂದ್ರೆ ಅಡುಗೆ ಇದ್ದೇ, ಪೂಜೆ, ಅಡುಗೆ ಜೊತೆಗೆ ಓದೋದು, ಪೇಂಟ್ ಮಾಡೋದು, ಬರೆಯೋದು, ಮತ್ತೆ ಯೋಗ ಕೂಡ ಮಾಡ್ತೀನಿ ನಾನು. ಬೆಳಗ್ಗೆ ಎದ್ದ ತಕ್ಷಣ ಯೋಗ, ಪ್ರಾಣಾಯಾಮ, ಐ ಆಮ್ ಅ ಸರ್ಟಿಫೈಡ್ ಯೋಗ ಪ್ರಾಕ್ಟಿಷನರ್. ಸೊ ಈ ಥರ ಎಲ್ಲ ವೇರಿಡ್ ಇಂಟ್ರೆಸ್ಟ್ ಇದ್ದಾಗ ಎಲ್ಲ ತುಂಬಾ ಕೂತ್ಕೊಳ್ಬೇಕು ಅಂತ. ಮತ್ತೆ ಅಲ್ಲಿ ಕಾರ್ನರ್ ಅಲ್ಲಿ ಅಕ್ವೇರಿಯಂ ಇದೆ ನೋಡಿ, ಇದ್ರ ಬಗ್ಗೆ ಮಾತಾಡ್ಲೇಬೇಕು. ಅಂದ್ರೆ ತುಂಬಾ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಬರೀ ಅಂದ್ರೆ ಶಾಸ್ತ್ರದಲ್ಲಿ ನೋಡಿದ್ರೆ ಇದು ವಾಸ್ತು ಅಂತಾರೆ, ಮೆಡಿಟೇಷನ್ ಅಂತಾರೆ, BP ಶುಗರ್ ಇದ್ದವರೆಗೂ ಹೇಳ್ತಾರೆ. ಸೊ ಆಸ್ ಎ ಡಾಕ್ಟರ್ ಆಗಿ ನೀವೇನ್ ಹೇಳ್ತೀರಾ? ಅಂದ್ರೆ ಏನ್ ಯೂಸಸ್ ಇದೆ? ಏನಂತಂದ್ರೆ ಈಗ ನಾನು ಅದಕ್ಕೆ ನಾವು ಒಂದು ಫುಡ್ ಹಾಕ್ತೀವಿ. ಫುಡ್ ಹಾಕಿ when they eat, ಎಲ್ಲ ಫಿಶ್ಗಳು ಬಂದು ತಿನ್ನುವಾಗ ಇಟ್ ಇಸ್ ಸಚ್ ಅ ಪ್ಲೆಷರ್ ಟು ವಾಚ್ ದೆಮ್. ಮತ್ತೆ ಶಾಂತವಾಗಿದ್ದಾಗ ಕೂಡ ನೀವು ಅದರ ಮೂವ್ಮೆಂಟ್ ಅನ್ನ ನೀವು ವಾಚ್ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸು ಖಂಡಿತ ಶಾಂತವಾಗಿ ಇಟ್ ರಿಲ್ಯಾಕ್ಸಸ್. ಸೊ ಸುಮಾರು ವರ್ಷ, 12 ವರ್ಷದ ಮೇಲಾಯ್ತು. ಎಲ್ಲ ಬ್ಯಾಚಸ್ ಬರುತ್ತೆ ಪಾಪ, ಅಲ್ಪಾಯು ಅದು ಬರ್ತಿರುತ್ತೆ. ಹೇಗೆ ಕನೆಕ್ಟ್ ಆಗತ್ತಾ ನಿಮ್ ಜೊತೆಗೆ? ಪ್ಯಾರೆಟ್ ಅಂತ ಇದು ಈಗಿರೋದು ಪ್ಯಾರೆಟ್ ಫಿಶ್ ಇದೆ, ಡಾಲರ್ ಇದೆ, ಕಾನ್ವೆಕ್ಟ್ ಅಂತ ಅದೆಲ್ಲ ಇದೆ. ಈ ಪ್ಯಾರೆಟ್ ಫಿಶ್ ಸ್ವಲ್ಪ ಇಂಟೆಲಿಜೆಂಟ್. ನೀವು ಕೈ ಏನಾರು ಹೀಗಂದ್ರೆ ಇನ್ನೊಂದು ಮರಿಗಳು ಸ್ವಲ್ಪ ದೊಡ್ಡದಾದ್ಮೇಲೆ ಇಷ್ಟಿಷ್ಟು ದೊಡ್ಡದಾಗುತ್ತೆ, ಆದ್ಮೇಲೆ ಬಂದು ನೀವು ಕೈ ಇಟ್ಟಾಗ ಬಂದು ರೆಸ್ಪಾಂಡ್ ಮಾಡುತ್ತೆ. And one more thing is I have snails there. Okay. A snail, a slow movement ಇದೆಯಲ್ಲ. Okay. It is so nice to watch it. Snails ಇದೆ ಅದರಲ್ಲಿ. Correct. ಇಲ್ಲಿ ಅಲ್ಲೊಂದಿದೆ, ಆ ಕಡೆ ಒಂದಿದೆ. ಅದು ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಅದರ ಅನಾಟಮಿ ಅಂತಂದ್ರೆ ಐ ಬಿ ವಂಡ್ರಿಂಗ್, ದೇವ್ರೆ ಹೇಗಪ್ಪ ಮಾಡಿದೆ ಇಷ್ಟು ಸೂಕ್ಷ್ಮವಾಗಿ ಅಂತ. ಅದು ಅದೆಲ್ಲ ತಗೊಂಡು ಮೂವ್ ಮಾಡುತ್ತೆ. ತುಂಬಾ ದಟ್ ಇಸ್ ವೆರಿ ರಿಲ್ಯಾಕ್ಸಿಂಗ್ ಆಕ್ಚುಲಿ. ಓಕೆ, ಅದೇನು ಹಾರ್ಮ್ ಮಾಡಲ್ಲ ಅಲ್ವಾ ಬೇರೆ ಇದಕ್ಕೆ? ಯಾವುದಿಲ್ಲ ಹಾರ್ಮ್ ಮಾಡಲ್ಲ. ಸೊ ಅದರ ಮುಂದ್ಗಡೆನೆ ಬುದ್ಧನನ್ನು ಕೂರಿಸಿದ್ರೆ ಡಬಲ್ ಜ್ಞಾನ, ಅಲ್ಲ ಮೆಡಿಟೇಟಿವ್ ವ್ಯೂಯಿಂಗ್ ಅಂತ. ಕರೆಕ್ಟ್. ಅದೆಲ್ಲಿಂದ ತಗೊಂಡಿರೋದು? ಅದು ಚಿತ್ರಕಲಾ ಪರಿಷತ್. ಸೊ ಅಲ್ಲಿ ತಗೊಂಡಿದ್ದೆ. ಅಲ್ಲಿ ಕಾಣಿಸ್ತಾ ಇರೋದು ಮೇಡಮ್ ಅವರ ಸುಂದರ ಕುಟುಂಬ. ನನ್ನ ಪತಿ MS ರಾಮಮೋಹನ್ ಅಂತ, ಅವರೇ ಎಲ್ಲ ನನ್ನ ಅದಕ್ಕೆಲ್ಲದಕ್ಕೂ ಗ್ರೇಟ್ಸ್ ಆಫ್ ಒಪ್ಪಿಲ್ಲ. ಸೊ ಅವರು ಮಲ್ಟಿನ್ಯಾಷನಲ್ ಕಂಪ್ನಿಲಿ MD, ದುಬೈ ಬೇಸ್ಡ್ ಕಂಪ್ನಿಲಿ ರಿಟೈರ್ಡ್. ನನ್ನ ಮಗಳು ಸುರಧಿ ಅಂತ, ದೊಡ್ಡ ಮಗಳು ದೊಡ್ಡವಳು. ಅವರು MS ಮಾಡಿಕೊಂಡು ಇದರಲ್ಲಿ ಲಂಡನ್ನಲ್ಲಿ ಕೆಲಸ ಮಾಡ್ತಾರೆ.
ನನ್ನ ಮಗ ಸೌರಭ ಅವನು ಅಷ್ಟೇ MS ಮಾಡಿಕೊಂಡು ಅವನದೇ ಒಂದು ಸ್ಟಾರ್ಟಪ್ಪಲ್ಲಿ ಕೆಲಸ ಮಾಡಿ. ಅಲ್ಲೂ ಒಂಥರ ಮ್ಯೂಸಿಕ್ ಥರನೇ ಇದೆ ಹೆಸರುಗಳು ಕೂಡ. ಸುರಭಿ ಸೌರಭ. ಓಕೆ. ಸೊ ಮೇಡಮ್ನವರ ರೂಮ್ ಓದೋದು, ಅದು ನ್ಯೂಸ್ ಪೇಪರ್ ಇರಬಹುದು, ನನ್ನ ಪುಸ್ತಕಗಳಿರ್ಬಹುದು. ಇಲ್ಲಿ ಕೂತ್ಕೊಂಡು ನಾನು ಯಾವ ಡಿಸ್ಟರ್ಬೆನ್ಸ್ ಇಲ್ಲದೆ ನಾನು ನೇಚರನ್ನ ಲವ್ ನಾವು ಮಾಡ್ಕೊಂಡು ಒಂದಷ್ಟು ಏನೋ ಗಿಡ ಇಟ್ಕೊಂಡು. ವೆರಿ ನೈಸ್. ಯಾವ್ದು ಓದ್ತಾ ಇದ್ರಿ ಮ್ಯಾಮ್ ರೀಸೆಂಟಾಗಿ ನಾನು ಹಸಿರು ಮಣ್ಣು ಆಕ್ಚುಲಿ ಓದಿದೆ ವಿಜಯ ಸ್ವಾಮಿದು. ಇನ್ನೊಂದ್ಸತಿ ನೋಡಿ ಎಲ್ಲ ಅಲ್ಲೆಲ್ಲ ಮಾರ್ಕ್ ಮಾಡಿಟ್ಟಿರ್ತೀನಿ. ಮತ್ತೆ HSV ಅವ್ರದ್ದು ನೆನಪಿನ ಅವ್ರಿಗೆ ಕೊಟ್ಟಿದ್ರು, ಸೈನ್ ಮಾಡಿ. ಮಂಕುತಿಮ್ಮನ ಕಗ್ಗ ಅದಂತೂ ನಾನು ಅದು ರೆಫರ್ ಮಾಡ್ತಾನೆ ಇರ್ತೀನಿ. ಭಗವದ್ಗೀತೆ ದಿನ ಒಂದು 4 ಶ್ಲೋಕ ಓದ್ತೀನಿ. ಒಂದು ಹಾಡಿನ ಪುಸ್ತಕ, ಮತ್ತೆ ಶ್ರೀನಿವಾಸರದು ಸಣ್ಣ ಕಥೆಗಳು ಯಾವಾಗಲೂ ಜಸ್ಟ್. ಮೇಡಮ್ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರತ್ತೆ. ಅಂದ್ರೆ DVJ ಅವರ ಸುಮಾರಷ್ಟು ಕಗ್ಗಗಳನ್ನ ಮೇಡಮ್ನ ವಯಸ್ಸಲ್ಲಿ ನಾವು ಕೇಳ್ಬೋದು. ಸೊ ಒಂದು ಯಾವ್ದಾದ್ರು ಹೇಳ್ಬೋದು ಮ್ಯಾಮ್ ಈಗ? ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ, ಸ್ವಪ್ನ ಲೋಕದಿ ತಿರೆಯ ಮರೆತಾತನೊಬ್ಬ, ತಪ್ಪು ಸರಿಗಳ ತೂಕವಳೆ ಕುಳಿತವನೊಬ್ಬ, ಬೆಪ್ಪನ ಮೂವರಲಿ ಮಂಕುತಿಮ್ಮ, ಬೆಪ್ಪನ ಮೂವರಲಿ ಮಂಕುತಿಮ್ಮ. ಎಷ್ಟೊಂದು ಅರ್ಥಗಳು, ಎಷ್ಟೊಂದು ಜೀವನಕ್ಕೆ ನೀವು ಅರ್ಥೈಸ್ಕೊಳ್ತಾ ಹೋದ್ರೆ ಅದಕ್ಕೆ ಇನ್ನೂ ಹೊಸ ಹೊಸ ಅರ್ಥಗಳು ನಮ್ಗೆ ತಿಳಿತಾ ಹೋಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಸ್ಟಡಿ ಮಾಡ್ತೀವಿ. ಇಲ್ಲಿ ಕೂತ್ಕೊಂಡು ನನ್ನ ಒಂದು ಜೋಕಾಲಿ ಸ್ಮಾಲ್ ಅಲ್ಲಿ ಕೂತ್ಕೊಂಡು ಇಲ್ಲಷ್ಟು ಗ್ರ್ಯಾಂಡ್ ಕಾಣ್ತಾ ಇದೆ, ಗಿಡಗಳೆಲ್ಲ ಇಟ್ಕೊಂಡು. ಅಂದ್ರೆ ಇದು ಕೂಡ ಒಂಥರ ರೆಸ್ಪಾಂಡ್ ಮಾಡ್ತಿದೆ ಹೇಳ್ತಾರಲ್ಲ ಮ್ಯಾಮ್. ಅಂದ್ರೆ ಸಂಗೀತಕ್ಕಾಗಿರ್ಲಿ ಅಥವಾ ನಮ್ದು ಒಂದು ವಾಯ್ಸಿಗೆ ರೆಸ್ಪಾಂಡ್ ಮಾಡುವಂತ ಶಕ್ತಿ ಇದೆ. ಈಗ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ, ಸಂಗೀತದಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ ಇರ್ಬೋದು, ಹಸು ಹಾಲು ಹೆಚ್ಚಿಗೆ ಕೊಡುತ್ತೆ ಅಂತಾರೆ. ಅಂದ್ರೆ ಆ ಮಟ್ಟಕ್ಕೆ ಇನ್ನು ಸೈನ್ಸ್ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ಆ ನಾದದ ಒಂದು ಅದ್ರಲ್ಲಿ ಏನು ಪರಿಣಾಮ ಇದೆ ಇನ್ನೂ ಇನ್ ಡೆಪ್ತ್ ಅದನ್ನ ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ಆಗ್ಲೇ ಹೇಳ್ದಾಗೆ ಮೇಡಮ್ಗೆ ಆರ್ಟ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿ ಒಂದು ಪೈಂಟಿಂಗ್ ಕಾಣಿಸ್ತಾ ಇದೆ. ಇದು ರವಿ ವರ್ಮಾ ಅವರ ಪೇಂಟಿಂಗ್. ಹ್ಯೂಜ್ ಫ್ಯಾನ್, ಯಾರಿಲ್ಲ ಹೇಳಿ, ಎಲ್ಲರೂ ರವಿ ವರ್ಮಾ ಅವರ ಪೇಂಟಿಂಗ್ ಫ್ಯಾನ್. ಸೊ ಅದನ್ನ ಇದು ಚಿತ್ರಕಲಾ ಪರಿಷತ್ತು ನಾನು ಒಂದು ಆರ್ಟ್ ಕೋರ್ಸ್ ಮಾಡಿದೆ 6 ತಿಂಗಳದ್ದು. ಸೊ ಅಲ್ಲಿ ಒಂದು ಏನು ಇದೆ ಅಂದ್ರೆ ಒಂದು ರೀಕ್ರಿಯೇಟ್ ಮಾಡಿ ಕೊಡ್ತಾರೆ. ಆರ್ಟಿಸ್ಟ್ ಹೂ ಆರ್ ಟ್ರೈನ್ಡ್ ಇನ್ ಚಿತ್ರಕಲಾ ಪರಿಷತ್, ಐ ಥಿಂಕ್ ಅವರು ರೀಕ್ರಿಯೇಟ್ ಮಾಡಿ ಕೊಡ್ತಾರೆ. ಸೊ ದ ಲೇಡಿ ವಿತ್ ಗೂಸ್ಬೆರಿ ಅದು ರವಿ ವರ್ಮಾ. ಸೊ ಅದನ್ನ ಮಾಡ್ಕೊಡಿ ಅಂತ ನನಗೆ ಬಹಳ ವೆರಿ ಪ್ರೈಸ್ಡ್ ಪೊಸಿಷನ್ ಆಫ್ ಮೈಂಡ್ ಮಾಡ್ಕೊಡ್ತೀನಿ. ಈಗ ನೀವು ಹೇಳದಂಗೆ ಆರ್ಟಿಸ್ಟ್ ಆದವನಿಗೆ ಎಲ್ರಿಗೂ ಇಷ್ಟ ಇರುತ್ತೆ ರವಿ ವರ್ಮಾ. ಸೊ ನೀವ್ ಯಾವ ತರ ಟ್ರೈ ಮಾಡಿದ್ದೀರಾ ಆಸ್ ಆರ್ಟಿಸ್ಟ್ ಆಗಿ? ಪೋರ್ಟ್ರೇಟ್ಸ್ ಅದಕ್ಕೆ ಇನ್ನು ತುಂಬಾ ಅದೊಂದು ಅದೇ ಒಂದು ಫೀಲ್ಡ್. ಅದು ಪೋರ್ಟ್ರೇಟ್ ಮಾಡೋದು ಎಲ್ರಿಗೂ ಆಗೋದಿಲ್ಲ. ನಾನು ಟ್ರೈ ಮಾಡಿಲ್ಲ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ಅ ಪೋರ್ಟ್ರೇಟ್. ನನಗೆ ಹೆಚ್ಚಿಗೆ ನೇಚರು ಅದನ್ನ ಮಾಡೋದೇ ಇಷ್ಟ. ಅಂದ್ರೆ ನಾನು ನೋಡಿದೆ ಅವಾಗ್ಲೇ ಸುಮಾರಷ್ಟು ತೋರಿಸಿದ್ರಿ, ನೀವು ತುಂಬಾ ಮ್ಯೂಸಿಕ್ ಕನೆಕ್ಟೆಡ್ ಆದಂತ ಪೈಂಟಿಂಗ್ ಮಾಡ್ತೀರಾ. ಸೊ ಏನ್ ರೆಫರ್ ಮಾಡ್ತೀರಾ? ಅಂದ್ರೆ ನಿಮ್ ಲಿಂಕ್ ಇಟ್ಕೊಂಡೇ ಯೋಚನೆ ಮಾಡ್ತೀರಾ ಅಥವಾ ಮ್ಯೂಸಿಕ್ಗೂ ಲಿಂಕ್ ಆಗೋಂಗ್ ಇರ್ಲಿ ಪೈಂಟಿಂಗ್ ಅಂತ? ಇಲ್ಲ, ಆ ಥರ ಇಲ್ಲ. ಅದು ಮ್ಯೂಸಿಕಲ್ ಸೀರೀಸ್ ಅಂತ ಇದಾಗ ಮಾಡಿದ್ದೆ. ಪರ್ಟಿಕ್ಯುಲರ್ ನೇಚರ್ ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ ಅಂತಾರೆ. ಪ್ರಕೃತಿ ಸೌಂದರ್ಯ ಗುರು ಅಂತಾರೆ DVJ ಅವರು. ಸೊ ಹಾಗೆ ನೇಚರಲ್ಲಿ ಏನು ಎಲ್ಲ ಆರ್ಟಿಸ್ಟ್ಗಳಿಗೂ ಇದೆ ಇದು ಅನ್ಸುತ್ತೆ. ಏನಂದ್ರೆ ಯಾವುದೋ ಒಂದು ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು. ಇಟ್ ಕ್ಯಾನ್ ಬಿ ಫ್ರಮ್ ಅ ಪೇಪರ್, ಇಟ್ ಕ್ಯಾನ್ ಬಿ ಫ್ರಮ್ ಏನೇ ಆರ್ಟ್ ಬುಕ್ ಇರಬಹುದು, ಎಲ್ಲೋ ಒಂದು ಹಾಕಿರೋದು ನೋಡಿ ಈ ಥರ ನಾನು ಮಾಡಬಹುದಲ್ಲ ಅಂತ ಅದನ್ನೇ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡೋದಿರ್ಬೋದು. ಅಥವಾ ನೇಚರ್ನ ಡೈರೆಕ್ಟ್ ಆಗಿ, ನಾನೀಗ ಆಫ್ರಿಕಾದಲ್ಲಿ ನಾವು ಸಫಾರಿಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಎದುರುಗಡೆ ಒಂದು ಆಫ್ರಿಕನ್ ಎಲಿಫೆಂಟ್, ಇಟ್ ಕೇಮ್ ಟುವರ್ಡ್ಸ್ ಅಸ್ ಚಾರ್ಜಿಂಗ್. ನಿಮಗೆ ಗೊತ್ತು ಆಫ್ರಿಕನ್ ಎಲಿಫೆಂಟ್ ದೊಡ್ಡ ಕಿವಿ ಇರುತ್ತೆ, ಅಂಡ್ ಇಟ್ ಇಸ್ ಹ್ಯೂಜ್ ವೆನ್ ಕಂಪೇರ್ಡ್ ಟು ಏಷ್ಯನ್ ಎಲಿಫೆಂಟ್ಸ್. ಅದು ಚಾರ್ಜ್ ಮಾಡಿ ಬಂದಿದ್ದು ಇವತ್ತಿಗೂ ಜುಮ್ ಅನ್ನತ್ತೆ. ಅದು ನನಗೆ ಇಟ್ ವಾಸ್ ಕ್ಯಾಪ್ಚರ್ಡ್ ಇನ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ವಿ. ಅದನ್ನ ಒಂದು ಮಾಡಿದ್ದೀನಿ. ಹಾಗೆ ಅಂದ್ರೆ ಇಟ್ ಕ್ಯಾನ್ ಬಿ ನನ್ನ ನೇಚರಲ್ಲಿ ನೋಡಿದ್ದಿರ್ಬೋದು. ಎನಿಥಿಂಗ್ ಕ್ಯಾನ್ ಇನ್ಸ್ಪೈರ್ ಅನ್ ಆರ್ಟಿಸ್ಟ್. ಅಲ್ಲಿ ಒಂದು ಕಾಣಿಸ್ತಾ ಇದೆ.
ಅದು ಅಷ್ಟೇ, ಅದೊಂದು ವಾಸ್ತು ಹೌದು, ವಾಸ್ತು ಫೆಂಗ್ ಶೂಯಿ ಅಂತಾರಲ್ಲ ಆ ಥರದ್ದು. ಇದು ಎಲ್ಲೋ ಹೋದಾಗ ಕಲರ್ ಫ್ಯಾಸಿನೇಟೆಡ್ ಮೀ, ಟೀಲ್ ಕಲರು. ಸೊ ಇದೂ ಆಫ್ರಿಕಾದು. ಇಟ್ ಇಸ್ ಅಂದರೆ ಈ ಥರ ಹೀಗೆ ಸಪ್ರೇಟ್ ಮಾಡುವಂಥದ್ದು. ಇದೊಂದು ಸ್ಯಾಂಡ್ ಸ್ಟೋನ್ ಅಲ್ಲಿ ಮಾಡಿರುವಂಥದ್ದು. ಸ್ಯಾಂಡ್ ಸ್ಟೋನ್ ಬಿದ್ದು ಹೊಡೆದೋಗುತ್ತೆ, ಸ್ಯಾಂಡ್ ಸ್ಟೋನ್ ಅದು. ಹಾಗೆ ಏನೋ ಹೇಳಿದ್ನಲ್ಲ, ಎಲ್ಲನೂ ಆಸೆ ನನಗೆ, ಏನ್ ನೋಡಿದ್ರು ಆಸೆ ಆಗುತ್ತೆ. ನೀವೇ ಕೆಂಪೇಗೌಡ ಪ್ರಶಸ್ತಿ. ಮತ್ತೆ ಅದು ಹಿಂಗೆ ಫಸ್ಟ್ ನಾನು ಮ್ಯಾಂಚೆಸ್ಟರ್ ಅಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಐ ರೆಪ್ರೆಸೆಂಟೆಡ್ ಕರ್ನಾಟಕ, ಸಿ ಅಶ್ವಥ್ ಅವ್ರ ಜೊತೆ. ಸೊ ಅದು ಚಿಕ್ಕದಾಗಿದೆಯಲ್ಲ, ಅದನ್ನು ಕೊಟ್ಟಿದ್ದು. ಮತ್ತೆ ಅದು ಬಾಲ್ಟಿಮೋರಲ್ಲಿ ಕನ್ನಡ ಸಮ್ಮೇಳನ, ಅದು ಆ ಕಡೆ ಸಿಂಗಾಪುರ್ದು. ಹಾಗೆ ಎಲ್ಲೆಲ್ಲಿ ಹೋದಾಗ ನೋಡಿ, ಜಪಾನ್ ಅಲ್ಲಿ ಅವರು ಇದನ್ನೇ ಕೊಟ್ರು ಮೆಮೆಂಟೋ ತರ, ಜಪಾನ್ ಅಲ್ಲ. ಅಂದ್ರೆ ಈಗ ನೀವು ಇಷ್ಟೊಂದು ಪ್ಲೇಸ್ ಕವರ್ ಮಾಡಿದ್ರಲ್ಲಿ ತುಂಬಾ ತುಂಬಾ ನೆನಪುಗೆ ಬರುವಂತದ್ದು ಅಥವಾ ನಿಮ್ಮನ್ನು ಕಾಡುವಂತಹದ್ದು ಏನಾದ್ರು ಒಂದು ವಿಷಯ ನಡೆದಿದ್ಯಾ, ಸಂಗತಿಗಳಿದ್ಯಾ? ಅಂದ್ರೆ ನೀವು ಮ್ಯೂಸಿಕಲಿ ಹೇಳ್ತಾ ಇದ್ದೀರಾ ಅಥವಾ ಅಂದ್ರೆ ಅಲ್ಲ, ನೀವು ರ್ಯಾಂಡಮ್ ಆಗಿ ವಿಸಿಟ್ ಕೊಟ್ಟಂತ ಟೈಮಲ್ಲಿ? ಅಂದ್ರೆ ತುಂಬಾ ಚೆನ್ನಾಗಿರೋ ಅನುಭವಗಳಂತೂ ಎಲ್ಲ ಕಡೆ ನೋಡುತ್ತೆ. ನೀವು ಎಲ್ಲಿ ಹೋದ್ರು ವಾವ್ ಅನ್ಕೊಂಡೇ ನೋಡ್ಕೊಂಡ್ ಬರ್ತೀರ. ಹಾಗೆ ಬಹಳ ಟ್ರಾವೆಲ್ ಮಾಡಿದವ್ರಿಗೆ ರಿಸ್ಕ್ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ನಾವು ಮೊನ್ನೆ ಇದಕ್ಕೆ ಇದು ಮೇಘಾಲಯ ಆ ಟ್ರಿಪ್ಗೆ ಹೋಗಿದ್ವಿ. ಮೇಘಾಲಯ, ಅಸ್ಸಾಮಗೆಲ್ಲ. ಅಲ್ಲಿ ಆ CA ಗಲಾಟೆ ನಡೀತಾ ಇತ್ತು. ನಮಗೆ ಗೊತ್ತಿಲ್ಲ, ಟೂರ್ ಪ್ಲಾನ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದೀವಿ. ಬರ್ತಾ ಮೇಘಾಲಯದಿಂದ ಬರ್ತಾ ಎಲ್ಲ ರೋಡಲ್ಲಿ ಟೈರ್ಗಳೆಲ್ಲ ಬರ್ನ್ ಮಾಡ್ತಾ ಆಗಿದೆ. ಎಲ್ಲ ಅಲ್ಲಲ್ಲಿ ಜನ ನಿಂತಿದ್ದಾರೆ, ಅವರೆಲ್ಲ ಗಲಾಟೆ ಮಾಡೋದಂತೆ. ನಮಗೆ ಗೊತ್ತೇ ಇಲ್ಲ. ಕಾರಲ್ಲಿ ನನ್ನ ಮಗಳು, ನನ್ನ ಮಗ, ನಮ್ಮ ಫ್ಯಾಮಿಲಿ ಇನೋವಾದಲ್ಲಿ. ಪಾಪ ಆ ಡ್ರೈವರು ಎನಿಥಿಂಗ್ ಕೂಡ ಹ್ಯಾಪನ್ ದಟ್ ನೈಟ್. ನಮ್ಮ ಮುಂದೆ ಹೋಗಿರೋ ಕಾರ್ನ ಸೀಸ್ ಮಾಡಿದ್ದಾರೆ, ಅವ್ರನ್ನೆಲ್ಲ ಮಾಡಿ. ಹೇಗೆ ನೀವಾಗ ಕೇಳಿದ್ರಿ ನೀವು ದೇವರಲ್ಲಿ ನಂಬಿಕೆ ಇದೆ ಅಂತ, ನಾನು ಆ ಸೂಪರ್ ಪವರ್ಗೆ, ಅದು ಯಾವುದೇ ಇರಬಹುದು, ಆ ಸೂಪರ್ ಪವರ್ಗೆ ಖಂಡಿತ ನಾನು ಶರಣಾಗ್ತೀನಿ. ಯಾಕೆಂದ್ರೆ ಆ ಸಮಯದಲ್ಲಿ ಅವನು ನಮ್ಮನ್ನ ಕೈ ಹಿಡಿತಾನೆ. ನನಗೆ ಎಲ್ಲರಿಗೂ ನನ್ನ ಮಗಳಿದ್ದಾಳೆ ಅಂತ ಭಯ. ನೋಡಿದ್ರೆ ಒಂದು ಆರ್ಮಿ ಆಫೀಸರ್ ಯಾರೋ ಅಸ್ಸಾಮಿಗೆ, ಅವ್ರು ಗೌಹಾಟಿಗೆ ಬಂದು ಹೋಗ್ಬೇಕಿತ್ತಂತೆ. ಸೊ a convoy of 20 cars with the jeepu soldiers, gun soldiers ಬಂದು ಅವ್ರನ್ನೆಲ್ಲ ಇದು ಮಾಡಿ ದೇ ಕ್ಲಿಯರ್ ದ ಹೋಲ್ ಏರಿಯಾ. ನಮ್ಮನ್ನು ಕಾನ್ವಾಯ್ ಜೊತೆ ಸೇರ್ಕೊಳ್ಳಿ ಅಂತ ಹೇಳಿ ದೇ ಎಸ್ಕಾರ್ಟೆಡ್ ಅಸ್ ಟಿಲ್ ಗೌಹಾಟಿ. ಅವತ್ತು ನಾವು ಬಂದಿದ್ದೇ ಒಂದು. ಹಾಗೆ ಅದು ಅದಿರಬಹುದು, ಎಲ್ಲೋ ಮಧ್ಯ ಹೋದಾಗ ಏನೋ ಒಂದು ಅವಘಡ ಆಗಿರಬಹುದು. ಎಲ್ಲ ಕಡೆನೂ ಆ ದೇವರು ನಮ್ಮನ್ನು ಎತ್ತುತ್ತಾನೆ. ಆ ನಂಬಿಕೆ ನನಗಿದೆ. ಸೊ ಇವೆರಡು ಒಂಥರ ಎಕ್ಸ್ಟ್ರೀಮ್ ಅನುಭವ ಅಂತ. ಇದು ನನ್ನ ಮಗನ ರೂಮು, ಅದು ನನ್ನ ಮಗಳ ರೂಮು. ಈಗ ಅವಳು ಲಂಡನ್ನಲ್ಲಿದ್ದಾಳೆ. ಅಲ್ಲಿ ಕುಳಿತ್ಕೊಂಡು ನಾನು ಪೇಂಟು, ಡ್ರಾಯಿಂಗು ಮತ್ತು ಬರವಣಿಗೆ. ಆಮೇಲೆ ಆನ್ಲೈನ್ದು ಯಾವುದೇ ನನ್ನ ಕೋವಿಡ್ ಟೈಮಲ್ಲಿ ಬಹಳಷ್ಟು ಆನ್ಲೈನ್ ಪ್ರೋಗ್ರಾಮ್ಗಳಿರಬಹುದು, ಲೈವ್ ಕಾರ್ಯಕ್ರಮ ಅಂದರೆ ಪ್ರಶ್ನೋತ್ತರ. ಅದು ನಾನು ಪ್ರಜಾವಾಣಿಗೆ ಇದನ್ನು ನಡೆಸ್ಕೊಟ್ಟಿದ್ದೀನಿ, ಕುವೆಂಪು ದರ್ಶನಂ ಅಂತ, ಒಂದು ಕಾಲು ಗಂಟೆ ಹಾಗೆ. ಕುವೆಂಪು ಅವರ ಜೀವನದ ಬಗ್ಗೆ ಮಧ್ಯ ಅವರ ಹಾಡು ಅಂತ. ಆಮೇಲೆ ಪದ್ಮಚರಣ್ HK ನಾರಾಯಣ್ ಲೀಲಾವತಿ ಅವ್ರ ಮೇಲೆ, ಮತ್ತೆ ಸುಮಾರು ಜನಕ್ಕೆ ನುಡಿನ ಮನಗಳು, ಅದೆಲ್ಲ ಅದು ಆನ್ಲೈನ್ನಲ್ಲಿ ಕೂತ್ಕೊಂಡು ನಾನು ಬನ್ನಿ ನೋಡ್ಲೇಬೇಕಾದಾಗ. ಸೊ ಇಲ್ಲಿ ಮೇಡಮ್ ಕೂತ್ಕೊಂಡು ಪೇಂಟಿಂಗ್ ಮಾಡ್ತಾರೆ, ಬರೀತಾರೆ ಅಲ್ಲ ಮ್ಯಾಮ್? ಹೌದು. ಪೇಂಟಿಂಗ್ ಅದು ಬರೆದಿರ್ಬೋದು. ಆನ್ಲೈನ್ ಎಲ್ಲ ಮಾಡ್ಬೇಕಾದ್ರೆ ಒಂದ್ ಕಡೆ ಕುಳಿತ್ಕೊಂಡು ಮಾಡ್ಬೇಕಲ್ಲ, ಅಲ್ಲೂ ಆರ್ಟಿಸ್ಟಿಕ್ ಆಗಿ ಸ್ಟ್ಯಾಂಡ್. ಸೊ ಇಲ್ಲಿ ಒಂದು ಸ್ಕ್ರೀನ್ ಹಾಕೊಂಡು ಸ್ಕ್ರೀನ್ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಆ ಕೋವಿಡ್ ಟೈಮಲ್ಲಿ ಅಂತೂ ಹೇಳಿದ್ನಲ್ಲ, ಒಂದು 38 ವಿಡಿಯೋಗಳು. ಸೊ ಅದಕ್ಕೆಲ್ಲ ಒಂದು ಸ್ಕ್ರೀನ್ ಹಾಕೊಂಡು ಅದನ್ನ ಬ್ಯಾಕ್ ಗ್ರೌಂಡ್ ವಿತ್ ಫುಲ್ ಸ್ಟ್ಯಾಂಡ್ ಎಲ್ಲ ಫುಲ್ ಸೆಟ್ ಇಟ್ಕೊಂಡಿದ್ದೀನಿ. ಇದೆಲ್ಲ ನಾನು ನೋಡಿ, ಇದನ್ನೇ ನಾನು ಹೇಳ್ತಾ ಇದ್ದೀನಿ, ಆಫ್ರಿಕಾದಲ್ಲಿ ಚಾರ್ಜಿಂಗ್ ಎಲಿಫೆಂಟ್, ಆಫ್ರಿಕನ್ ಎಲಿಫೆಂಟ್. ಕಣ್ಣು ಕೂಡ ತುಂಬಾ ಡೀಟೇಲ್ ಆಗಿ ಕಾಣ್ತಾ ಇದೆ. ಸಫಾರಿ. ನೀವು ಕ್ಯಾಪ್ಚರ್ ಮಾಡ್ಕೊಂಡು ಬಂದು ಫೋಟೋದಾಗ ನಾನು ಅದನ್ನ ಎನ್ಲಾರ್ಜ್ ಮಾಡಬಾರ್ದು, ಅದನ್ನ ಮಾಡ್ಕೊಂಡು. ಇದು ಎಲ್ಲ ವಾಟರ್ ಪೇಂಟಿಂಗ್. ಈಗ ಅದು ಇವೆಲ್ಲ ಏನಂದ್ರೆ ಪೇಪರ್ ಮೇಲೆ ಮಾಡ್ತೀವಿ ನಾವು. ಇದೊಂದು 300 ಇರುತ್ತೆ ವಾಟರ್ ಕಲರ್ ಪೇಂಟಿಂಗ್. ಇದಕ್ಕೆ ಏನಂತಾರೆ, ಯಾವ ಸ್ಟೈಲ್ ಆರ್ಟ್ ಇದು? ಇದು ಫೋಕ್ ಆರ್ಟ್. ಇದು ನನಗೆ ಬಣ್ಣದ ಚಿಟ್ಟೆಗಳು ಅಂದ್ರೆ ಅದು ಎಷ್ಟು ಇನ್ಸ್ಪೈರ್ ಮಾಡುತ್ತೆ. ಚಿಟ್ಟೆಗಳು, ಗುಬ್ಬಚ್ಚಿ ತುಂಬಾ ಇಷ್ಟ. ಇವಾಗ ಈ ಸಂತತಿಯೇ ಕಾಣಿಸ್ತಾ ಇದೆ. ಅದೇ ಮೋರ್ಸು ನೋಡಿ. ಇದು ಯುರೋಪಿಯನ್ ಫೋಕ್ ಆರ್ಟ್. ಇದು ಓಕೆ. ಕಮಲ ಇರಬಹುದು.
ರಾಮ ಸೀತೆ. ಇದು ಒಂದು ಇಂಟ್ರಿಕೇಟ್, ಇದು ಅಷ್ಟೇ. ಇದಕ್ಕೆ ನೋಡಿ ಒಂದೊಂದರಲ್ಲೂ ಬೇರೆ ಬೇರೆ ಇದೆ, ಒಂದೊಂಥರ ಫೋಕ್ ತರಾನೇ ಬರುತ್ತಿದ್ದು. ಸೊ ಅದರಲ್ಲಿ ಕಣ್ಣು ಮಾತ್ರ ದಟ್ ಇಸ್ ದಿ ಮೋಸ್ಟ್ ಮಂಡಲ ಆರ್ಟ್ ಅಂತಾರಲ್ಲ, ಮಂಡಲ ತರ ಇಟ್ ಇಸ್ ಆ ತರ ಅಂತ ಹೇಳ್ಬೋದು. ಈಚ್ ಒನ್ ಹ್ಯಾಸ್ ಅ ಡಿಫ್ರೆಂಟ್ ಡಿಸೈನ್. ಕಣ್ಣು ಮಾತ್ರ ಯಾರೋ 2 ಗೋಲಿ ಇಟ್ಟಾಗಿದೆ ಅಂದ್ರೆ ಅದೊಂದು ನೋಡ್ತಾ ಇದೆ, ಏನೋ ನೋಡ್ತಾ ಇದೆ. ವೆರಿ ನೈಸ್. ಅದೇನಾಗುತ್ತೆ ನೋಡಿ, ಇದು ನನ್ನ ಗಣೇಶ. ಇದು ಅಷ್ಟೇ, ಇಲ್ಲೂ ಅಷ್ಟೇ, ಒಂದೊಂದ್ರಲ್ಲೂ ಅದೆಲ್ಲ ಬಿಟ್ಟಿಲ್ಲ, ಎಲ್ಲನೂ ಇಟ್ಸ್ ಒಂಥರ ಮಾಡರ್ನ್ ಗಣೇಶನ್ ತರ ಕಾನ್ಸೆಪ್ಟ್. ಇದು ಗೋಂಡ್ ಆರ್ಟ್ ಅಂತ ಇದೆ, ಇದು ಒಂದು ಫೋಕ್ ಆರ್ಟೇ, ಗೋಂಡ್ ಆರ್ಟ್. ಇನ್ನು ತುಂಬ ಇದೆ, ಬರೀ ಟೇಬಲ್ ಮೇಲೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದರ ಸೀರೀಸ್ ಮಾಡಿದ್ದೀನಿ, ಫ್ರೂಟ್ಸ್ ಅದೆಲ್ಲ. ನೋಡಿ, ಇದು ಗೋಂಡ್ ಆರ್ಟ್ ಅಂತ, ಇಟ್ಸ್ ಅ ಟೈಪ್ ಆಫ್ ಫೋಕ್ ಆರ್ಟ್. ಇದು ಅಂದ್ರೆ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಕೊಂಡು ಇದು ನೀವು ನೋಡ್ತೀರಾ ನೋಡಿ, ಇದು ಅಂದ್ರೆ ನಿಜವಾದ ಇಟ್ ಇಸ್ ವೆರಿ ಸಿಂಬಾಲಿಕ್. ಇದೊಂದು ನವಿಲು ಅಂತ ನಾವು ಅನ್ಕೊಂಡ್ರೆ, ಆಮೇಲೆ ನವಿಲ್ ಮೇಲೆ ಮರ ಇರಲ್ಲ ಅಲ್ವಾ. ಸೊ ಅಂದ್ರೆ ಹೀಗೆ ನೋಡಿ, ಇದಕ್ಕೆ ಅದಕ್ಕೆ ಒಂದು ಮರ ಇದ್ದ ಹಾಗೆ ಅಂದ್ರೆ ವಿಯರ್ಡ್. ಇದು ಒಂಥರ ಅದೇನು ಅವ್ರಿಗೆ ಅನ್ಸುತ್ತೋ ಹಾಗೆ ನೋಡಿ. ಇಲ್ಲಿ ಸ್ಮಾಲ್ ನೀವು ನೋಡ್ಬೋದು, ಊಟ ತಂದು ಕೊಡ್ತಾ ಇದೆ ಮರಿಗಳಿದೆ. ಆಮೇಲೆ ಯಾವ್ದೂ ನಾವ್ ಏನ್ ಅನ್ಕೊಂಡಿರ್ತೀವಿ, ಹುಲ್ ತರ ಇರೋದಿಲ್ಲ, ನವಿಲ್ ತರ ಇರೋದಿಲ್ಲ. ಸಿಂಬಾಲಿಕ್ ಪ್ರೆಡಿಕ್ಷನ್ ಆಫ್ ನೇಚರ್ ಇರಬಹುದು ನಾನು ಅನ್ಕೊಳ್ಳೋದ್ರಲ್ಲಿ. ಅಂದ್ರೆ ಪ್ರತಿಯೊಂದರಲ್ಲೂ ಆರ್ಟ್ ಇದೆ ಅಂತ ಅವ್ರೇನಾದ್ರೆ ಕಲ್ತಿರಲ್ಲ. ಮತ್ತೆ ಇವೆಲ್ಲ ನಾವು ಈ ತರ ಪೇಂಟ್ ಅಲ್ಲಿ ಮಾಡ್ತೀವಿ. ಅವ್ರು ಏನ್ ಹೇಳಿ ಏನ್ ಸಿಗುತ್ತೋ, ಇಟ್ಟಿಗೆ ಚೂರು ಇರಬಹುದು, ಸಗಣಿ ಇರಬಹುದು, ಯಾವುದೋ ಎಲೆನ ಎಷ್ಟು ಮಟ್ಟಿಗೆ ಅಂದ್ರೆ ಇರುವೆ, ಕೆಂಪಿರುವೆ ಇರುತ್ತಲ್ಲ, ಅದನ್ನ ಅರೆದು ಆ ಕೆಂಪು ಪೇಂಟ್ ತಗೊಂಡು ಆ ತರ. ಸೊ ಹಾಗೆಲ್ಲ ಮಾಡಿದಾಗ ಇಟ್ ವಿಲ್ ಬಿ ವೆರಿ ಕ್ರೂಡ್. ಆ ತರದ್ರಲ್ಲಿ ಅವರು ಮಾಡಿರ್ತಾರೆ. ನಾವಿದನ್ನ ಪೇಂಟ್ ಇಟ್ಕೊಂಡು ಮಾಡಿದೀವಿ ನೋಡಿ. ಮೋಡ ಅದು ಸುಮ್ಮನೆ ಅದೇನೋ ಒಂದು ಡಿಸೈನ್ ಅಷ್ಟೇ, ಮೋಡ ಹೀಗೆ ಇರೋಲ್ಲ ಆ ತರ. ಅದು ಅಂದ್ರೆ ಹೆಂಗ್ ಟೈಮ್ ಕೊಡ್ತೀರಾ ಅಂತ ನಂಗೆ ಡೌಟ್ ಬರೋದು. ಎಲ್ಲಾ ಫೀಲ್ಡ್ ಅಲ್ಲಿ ಇದೀರಲ್ಲ ಮೇಡಮ್, ಈ ಡ್ರಾಯಿಂಗ್ ನಾನು ಅದೇ ಹೇಳೋದು, ಟೈಮ್ ತುಂಬಾ ಕೊಡ್ಬೇಕಾಗತ್ತೆ. ಅಂದ್ರೆ ಒಂದ್ ಕಲರ್ ವ್ಯತ್ಯಾಸ ಆದ್ರೂ ಅದೇನೋ ಅನರ್ಥ ಆಗತ್ತೆ ಹೇಳ್ತಾರೆ. ಅದೇನೋ ನನಗೆ ನನ್ನ ಸ್ವಭಾವಕ್ಕೆ ಅದನ್ನ ನಾನು ಗಿಫ್ಟ್ ಅಂತ ಅನ್ಕೋತೀನಿ ದೇವರಲ್ಲಿ. ನಾನು ಏನ್ ಮಾಡೋದು ತುಂಬಾ ಫಾಸ್ಟ್ ಆಗಿ ಮಾಡ್ತೀನಿ, ಫಾಸ್ಟ್ ಅಂಡ್ ಎಫಿಷಿಯಂಟ್. ಮೇ ಬಿ ತುಂಬಾ ಪ್ಲಾನ್ ಮಾಡ್ಕೋತೀನಿ ಅನ್ಸುತ್ತೆ. ಐ ನೋ ವಾಟ್ ಐ ಶುಡ್ ಡೂ, ವಾಟ್ ಐ ಆಮ್ ಡೂಯಿಂಗ್ ಅನ್ನೋದು. ಈಗ ಅಡುಗೆನೂ ಅಷ್ಟೇ, ನಾನು ಎಷ್ಟು ದಿನಾನು ಒಂಥರ ಬೈತಾರೆ ನನಗೆಲ್ಲರೂ, ಅದೇನ್ ದಿನಾ ಅಷ್ಟು ತರ ಕುಕ್ ಮಾಡ್ಬೇಕಂತ. ನನಗಿಷ್ಟ ಕುಕ್ ಮಾಡೋಕೆ ಇಷ್ಟ, ಬಟ್ ಏನಂದ್ರೆ ತುಂಬಾ ಫಾಸ್ಟ್ ಆಗಿ ಮಾಡ್ತೀನಿ. ಐ ಡೂ ಇಟ್ ವೆರಿ ಫಾಸ್ಟ್. ರುಚಿಯಾಗಿರ್ಬೇಕು, ಫಾಸ್ಟ್. ಅಡುಗೆ ಮನೇಲಿ ನಿಂತ್ಕೊಂಡು ಕೆಲವರು ಬೆಳಗಿಂದ ಸಂಜೆ ತನಕ ಮಾಡ್ತಿರ್ತಾರೆ. ಇಲ್ಲ, ವೆರಿ ಫಾಸ್ಟ್. ಐ ಸ್ಪೆಂಡ್ ವೆರಿ ಲೆಸ್ ಟೈಮ್. ಇದಕ್ಕೂ ಅಷ್ಟೇ, ನಾನು ಹಿಂಗೆ ಕೂತ್ಕೊಂಡ್ರೆ ನಾನು ಮೂಡಿದ್ದಾಗ ನೋಡಿ, ಇದಕ್ಕೆ ಈಗ ಒಂದು ಡ್ರಾ ಮಾಡಿದ್ದೀನಿ, ಇನ್ನು ಪೇಂಟಿಂಗ್ ಶುರು ಮಾಡಿಲ್ಲ ನೋಡಿ, ಇನ್ನು ಕಂಪ್ಲೀಟ್ ಆಗಬೇಕು. ಸೊ ಇದು ಮಾಡಬೇಕು ಅಂತಂದ್ರೆ ನನಗೆ ಮೇ ಬಿ 1 to 1.5 hours ಅಲ್ಲಿ ನಾವು ಮುಗಿಸ್ಬಿಡ್ತೀರಾ ಡ್ರಾಯಿಂಗ್? ಇರೇಸ್ ಎಲ್ಲ ಮಾಡೋದಂತಿಲ್ಲ. ಇರೇಸ್ ನಾನು ಬರಿವಾಗ್ಲೂ ಅಷ್ಟೇ, ನನ್ನ ಹ್ಯಾಂಡ್ ರೈಟಿಂಗ್ ಎವ್ರಿಬಡಿ ಸೇಸ್ ಇಟ್ಸ್ ವೆರಿ ಗುಡ್. ನಾನು ಕ್ವೆಶ್ಚನ್ ಪೇಪರ್ ಅಲ್ಲಿ ಆನ್ಸರ್ ಬರಿವಾಗ್ಲೂ ನಾನು ಚಿತ್ತ ಮಾಡಲ್ಲ. ಆಮೇಲೆ ಈವನ್ ವೆನ್ ಐ ಆಮ್ ರೈಟಿಂಗ್ ಆನ್ ಆರ್ಟಿಕಲ್ ಅಂತ ಇಟ್ಕೊಳ್ಳಿ, ಸೊ ಆವಾಗ ಎಷ್ಟು ನಾನು ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಮೆಂಟಲಿ ಅಂತಂದ್ರೆ, ಇಟ್ ವಿಲ್ ಕಮ್ ಆಸ್ ಅ ಫ್ಲೋ ಅಷ್ಟೇ. ಅಲ್ಲೆಲ್ಲೂ ಚಿತ್ ಮಾಡೋದು, ಇನ್ನೊಂದು ಪೇಪರ್ ತೆಗೆದ್ಬಿಟ್ಟು ಇನ್ನೊಂದು ಬರೆಯೋದು ಇಲ್ಲ. ಸೊ ಮೇ ಬಿ ದಟ್ ನನಗೆ ತುಂಬಾ ಟೈಮ್ ಸೇವ್ ಮಾಡುತ್ತೆ ಅನ್ಕೋತೀನಿ. ಬಿಕಾಸ್ ಐ ಡೂ ಇಟ್ ಸೋ ಫಾಸ್ಟ್ ಅಂಡ್ ವೆರಿ ಫೋಕಸ್ಡ್. ಅದರಿಂದ ನನಗೆ ಹೆಚ್ಚಿಗೆ ಗಿವನ್ ಟೈಮಲ್ಲಿ ಹೆಚ್ಚಿಗೆ ಕೆಲಸ ಮಾಡೋಕ್ಕಾಗುತ್ತೆ. 24 hours ಬಿಸಿ ಇರ್ತೀರಾ ಅಂತ ಆಯ್ತು. ಒಂದೊಂದು ಇದಕ್ಕೆ ನಾನು ಮಲಗೋದು ಎಲ್ಲ ಮಾಡೋಲ್ಲ. ಐ ಡೋಂಟ್ ಸ್ಲೀಪ್ ಮಧ್ಯದಲ್ಲೆಲ್ಲ ಮಲ್ಕೊಳ್ಳೋದು, ಮಧ್ಯಾಹ್ನ ಮಲ್ಕೊಳ್ಳೋದು. ಇದು ಯಾವ ಟೈಪ್ ಇದೆ? ಗಂಜಿ ಆರ್ಟ್ ಅಂತ. ಓಕೆ. ಅಂದ್ರೆ ಇದು ಕಲರ್ ಕಾಂಬಿನೇಷನ್ ನಲ್ಲಿ ಏನು ಅಂದ್ರೆ ಇದನ್ನ ಒಂದು ಸರ್ಕಲ್ ಮಾಡ್ಕೊಂಡು, ಅದು ಇದೇನೆ ಸೇಮ್ ವಾಟರ್ ಪೇಂಟೆ, ಅಥವಾ ಇದರಲ್ಲಿ ನಾವು ಬೇಕಾದ್ರೆ ಅಕ್ರಿಲಿಕಲ್ಲೂ ಮಾಡಬಹುದು. ಸೊ ಅದನ್ನ ಬರ್ಕೊಂಡು ಯು ಫಿಲ್ ದಿ ಬ್ಯಾಕ್ ಗ್ರೌಂಡ್ ಅಂಡ್ ಲೀವ್ ದಿ ಇದು ಮೈಸೂರಿನ ವಿಶೇಷತೆ. ಓಕೆ. ಇವೆಲ್ಲ ಏನಂದ್ರೆ ಇಟ್ ನೀಡ್ಸ್ ಲಾಟ್ ಆಫ್ ಇಂಟ್ರಿಕೇಟ್ ವರ್ಕ್ ಅಲ್ಲ. ಇದು ಇಂಟ್ರಿಕೇಟ್ ವರ್ಕ್ ನಿಮ್ಗೆ ಕಾನ್ಸಂಟ್ರೇಷನ್ ಬೇಕು. ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಐ ಸಿಂಗ್, ಐ ರೀಡ್, ಐ ರೈಟ್, ಅದೆಲ್ಲ ಮಾಡ್ತೀನಿ, ಜೊತೆಗೆ ಇದು ಮಾಡ್ತೀನಿ. ದಿಸ್ ಇಸ್ ಮೋರ್ ಮೆಡಿಟೇಟಿವ್ ಕಂಪೇರ್ಡ್ ಟು ಸಿಂಗಿಂಗ್, ರೈಟ್ ಅದೆಲ್ಲ. ಯಾಕೆಂದ್ರೆ ನಿಮಗೆ ಈಗ ನಾನು ಹಾಡ್ತಿರುವಾಗ ನನ್ನ ಗಮನ ನೋಡಿ ಹೀಗೆ ಹೋಗ್ಬೋದು, ನಾನು ಅಲ್ಲಿ ಡೈವರ್ಟ್ ಆದಾಗ ನಂಗೆ ಯಾವುದೋ ಅದು ಡೈವರ್ಟ್ ಆಗಿಬಿಡತ್ತೆ. ಬಟ್ ನೀವು ಪೇಂಟ್ ಮಾಡುವಾಗ ನಿಮ್ಮ ಕಣ್ಣು,
ಕೈ, ಮನಸ್ಸು, ಯು ಆರ್ ಸ್ಟಿಲ್, ಯು ಕ್ಯಾನ್ ಮೂವ್ ವೆನ್ ಯು ಆರ್ ರೈಟಿಂಗ್. ಸೊ ಹೋಲ್ ಬಾಡಿ ಇನ್ವಾಲ್ವ್ ಆಗಿರೋದ್ರಿಂದ ಇಟ್ ಇಸ್ ಮೋರ್ ಮೆಡಿಟೇಟಿವ್, ಇಟ್ ಇಸ್ ಮೋರ್ ರಿಲ್ಯಾಕ್ಸಿಂಗ್. ಅದಕ್ಕೆ ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು, ಮಂಡಲ ಆರ್ಟ್ ಇರಬಹುದು, ಜಸ್ಟ್ ಪೇಂಟ್, ಇದು ಫಿಲಿಂಗ್ ಬುಕ್ಸ್ ಸಿಗತ್ತೆ, ನೀವು ಡಿಸೈನ್ಸ್ಗಳನ್ನ ಫಿಲ್ ಮಾಡ್ತಾ ಹೋಗಿ ಅಂತ. ನೀಡ್ ನಾಟ್ ಬಿ ಅ ಪ್ರೊಫೆಷನಲ್ ಪೇಂಟರ್, ಬಟ್ ಅದರಲ್ಲಿ ನಿಮಗೆ ತುಂಬಾ ಮನಸ್ಸಿಗೆ ಆತಂಕ, ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ ಅಂತ. ಇವನ್ ವರ್ಕ್ ಪ್ಲೇಸ್ ಅಲ್ಲಿ ಕೆಲವರು ಮಂಡಲ ಇಟ್ಕೊಂಡಿರ್ತಾರೆ, ವೆರಿ ಮಚ್ ಟೆನ್ಸ್ಡ್, ದೇ ಡ್ರಾ ಸ್ಮಾಲ್ ಸ್ಪೇಸಸ್ ನ ಫಿಲ್ ಮಾಡೋದ್ರಲ್ಲಿ ಇಟ್ ಇಸ್ ಮೋರ್ ರಿಲ್ಯಾಕ್ಸಿಂಗ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯೂಶ್ವಲಿ ನಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಅಂದರೆ ಈ ಆರ್ಟಿಸ್ಟ್ ಕಮ್ ಡಾಕ್ಟರ್ ನೀವು, ಸೊ ನಿಮ್ಮ ಡೈಲಿ ರೂಟೀನ್ ಯಾವ ಥರ ಇರುತ್ತೆ? ಎಷ್ಟೊತ್ತಿಗೆ ಎದ್ದೇಳ್ತೀರಾ, ಏನು ಮಾಡ್ತೀರಾ? ನಾನು ಯೂಶಲಿ 5:30, 6 ಗಂಟೆ ಅಷ್ಟೊತ್ತಿಗೆ ಹೇಳ್ತೀನಿ. ಎದ್ದ ತಕ್ಷಣ ಅದೇ ಒಂದು ಬಿಸಿನೀರು, ಬಿಸಿನೀರು ಕುಡಿದು ದೆನ್ ಯೋಗ ಮಾಡ್ತೀನಿ. ಯೋಗ ಆ್ಯಂಡ್ ಪ್ರಾಣಾಯಾಮ. ನಾನು ವಿವೇಕಾನಂದ ಕೇಂದ್ರದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ದೀನಿ. ಸೊ ಅದು ಹೆಚ್ಚು ಕಮ್ಮಿ 1.25 ಗಂಟೆ ಆಗುತ್ತೆ. ಆಮೇಲೆ ಪಕ್ಕದಲ್ಲೇ ಇದನ್ನ ಇಟ್ಕೊಂಡಿರ್ತೀನಿ, ಕ್ಯಾರವಾನ್. ಸೊ ಮ್ಯೂಸಿಕ್ ಆಕಾಶವಾಣಿಯಿಂದ ಕೇಳ್ತಾ ಇರ್ತೀನಿ. ಅದು ಹಾಡಿರಬಹುದು, ಟಾಕ್ ಇರ್ಬೋದು, ಕೆಲವೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರುತ್ತೆ. ಅದನ್ನ ಕೇಳ್ಕೊಂಡು ಯೋಗ ಅಥವಾ ಯೋಗ ಒಂದಿನ ಮಾಡಲಿಲ್ಲ ಅಂತಂದ್ರೆ ಎಕ್ಸಸೈಸ್ ಮಾಡ್ತೀನಿ. ಅದಾದ್ಮೇಲೆ ತಿಂಡಿದು ನನಗೆ ಮುಂದೆ ರಂಗೋಲಿ, ರಂಗೋಲಿ ನಂಗೆ ತುಂಬಾ ಇಷ್ಟ. ನೋಡಿದಾಗನೇ ಗೊತ್ತಾಯ್ತು ಅವಾಗಲೇ. ಸೊ ರಂಗೋಲಿ, ನಿನ್ನೆ ಸೂರ್ಯನೆಲ್ಲ ಬಿಟ್ಟಿದ್ದೆ ಸಂಕ್ರಾಂತಿಗೆ. ಸೊ ಅದನ್ನ ರಂಗೋಲಿ ಎಲ್ಲ ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕಿ ಆಮೇಲೆ ಬಂದು ತಿಂಡಿ ಆಗುತ್ತೆ. ಪೂಜೆ ನಮ್ಮ ಯಜಮಾನರು ಮಾಡ್ಕೊಳ್ತಾರೆ, ಆ ಸೆಕ್ಷನ್ ಅವ್ರಿಗೆ ಬಿಟ್ಟಿದ್ದೀನಿ, ನಾನು ಬರೀ ನಮಸ್ಕಾರ ಹಾಕೋದಷ್ಟೇ. ಸೊ ಅವ್ರು ಪೂಜೆ ಮಾಡ್ಕೊಳ್ತಾರೆ. ಸೊ ತಿಂಡಿನೂ ಅಷ್ಟೇ, ಯೂಶಲಿ ಒಂದು ಹೆಲ್ತ್ ಡ್ರಿಂಕ್ ಇರಬಹುದು, ಒಂದು ಸ್ಮೂದಿ ತರ ಮಾಡ್ಕೊಳ್ತೀವಿ ಒಂದು ಸ್ವಲ್ಪ ದಿನ. ಹೆವಿ ಬ್ರೇಕ್ಫಾಸ್ಟ್ ಇರಲ್ಲ? ಬ್ರೇಕ್ಫಾಸ್ಟ್ ಇದೆ, ಒಂದು ಸ್ವಲ್ಪ ದಿನ ಸ್ಮೂದಿ, ಸ್ವಲ್ಪ ದಿನ ಬರೀ ಜ್ಯೂಸು, ಅದೇ ಏನೇನೋ ನಡೀತಿರುತ್ತೆ ನಮ್ದು ಎಕ್ಸ್ಪೆರಿಮೆಂಟ್ಸ್. ಅದಾದ್ಮೇಲೆ ಅದೇ ನಾನು ಪೂಜೆ ಎಲ್ಲ ಮಾಡಿ ಆವತ್ತು ನ್ಯೂಸ್ ಪೇಪರ್ ನಾನು ಒಂದು ಅರ್ಧ ಗಂಟೆ ಓದ್ಬೇಕು. ನಾನು 2 ಕನ್ನಡ ಇಂಗ್ಲಿಷ್ ತರಿಸ್ಕೋತೀನಿ. ಸೊ ಅರ್ಧ ಗಂಟೆ. ಇತ್ತೀಚೆಗೆ ಅದು ಬಹಳ ಏನು ಹೇಳ್ತಾರೆ, ಹೆಚ್ಚಿಗೆ ಒಂದು ಕ್ರೌರ್ಯ, ಹಿಂಸಾ ಅಂತದ್ದೇ ಇರುತ್ತೆ. ಬಟ್ ಆದ್ರೂ ನಾವು ವಿ ಶುಡ್ ಕೀಪ್ ಅಬ್ರೆಸ್ಟ್ ವಿತ್ ದಿ ನ್ಯೂಸ್. ಸೊ ನ್ಯೂಸ್ ಪೇಪರ್ ಓದಿ ಆಮೇಲಿಂದ ಅವತ್ತು ಏನೋ ಒಂದು, ಈಗ ನೋಡಿ ಇವತ್ತು ನೀವು ಬಂದ್ರಿ, ನಾಡಿದ್ದು ಮೈಸೂರಿಗೆ ಹೋಗ್ತಿದ್ದೀನಿ, ಮುಂದಿನ ವಾರ ಏನೋ ಒಂದು ಇಂಟರ್ವ್ಯೂ ಇರುತ್ತೆ, ಅದಕ್ಕೆ ನಾನು ಪ್ರಿಪೇರ್ ಕೆಲಸಗಳಿಗೆ ಬಿಸಿ ಆಗ್ತಾರೆ. ಅದು ಅಡುಗೆನ ನಾನು ಆಗ್ಲೇ ಹೇಳ್ದಂಗೆ ಅಲ್ಲೇ ಕೂತ್ಕೊಂಡು ಮಾಡಲ್ಲ. ಏನೋ ಒಂದು ಕುಕ್ಕರ್ ಇಟ್ಬಿಟ್ಟು ಬಂದ್ಬಿಟ್ರೆ ದೆನ್ ಅಗೇನ್ ಇಟ್ಸ್ ಮೈ ಟೈಮ್ ಮಾಡ್ಕೊಂಡು ಆಮೇಲೆ ಹೋಗಿ ಇನ್ನೊಂದು ಅರ್ಧ ಗಂಟೆ ಮಾಡೋದು ಹಾಗೆ. ಸೊ ಏನು ಪ್ರಿಪೇರ್ ಆಗಬೇಕಿರುತ್ತೆ, ಕಾರ್ಯಕ್ರಮಗಳಿರಬಹುದು ಅಥವಾ ಏನೋ ರೆಕಾರ್ಡಿಂಗ್ ಮಾಡಬೇಕು ಅಂತಿರುತ್ತೆ, ಅದನ್ನು ಅಭ್ಯಾಸ ಮಾಡ್ತೀನಿ. ಸಂಗೀತನೂ ಅಷ್ಟೇ, ಅದು ಅಲಂಕಾರಗಳು ಅಂತಿರುತ್ತೆ, ಅದನ್ನು ನಾವು ಆಕಾರ ಇಕಾರ ಉಕಾರದಲ್ಲಿ ಮಾಡ್ಕೊಂಡಾಗ ನಮಗೆ ಗಂಟ್ಲು ಯಾವಾಗಲೂ ಸ್ವಲ್ಪ ಶಾರೀರ ಸರಿಯಾಗಿರೋಕ್ಕೆ ಅಂತ. ಆಮೇಲೆ ಈ ಓದೋದಕ್ಕೆ ಒಂದಷ್ಟು ಪುಸ್ತಕಗಳು ಇಟ್ಕೊಂಡಿದ್ದೀನಿ, ಮೂಡಿದ್ದಾಗ ಓದ್ತೀನಿ. ಅಷ್ಟೊತ್ತು ಊಟ ಆದಮೇಲೆ ನಾನು ಮಧ್ಯಾಹ್ನ ನಿದ್ದೆ ಮಾಡೋದಿಲ್ಲ. ಸೊ ಅದು ಸಾಮಾನ್ಯ ಪೇಂಟಿಂಗ್ ಇರಬಹುದು ಅಥವಾ ಹಾಡು, ಆ ಟೈಮ್ ಏನೋ ಇರುತ್ತೆ, ಹಾಗೆ ಹೋಗುತ್ತೆ. ಮಲ್ಕೊಳ್ಳೋದು ಅಷ್ಟೇ, ನಾನು ಬೇಗ ಊಟ ಮಾಡ್ತೀನಿ, 7-7:30 ಊಟ ಮಾಡಿಬಿಡ್ತೀನಿ. ಮಾಡಿಬಿಟ್ಟು ನಾನು 10 ಗಂಟೆ 9:45 ಹಾಗೆ ಹಾಸಿಗೆಗೆ ಹೋಗಿ ಮೆಡಿಟೇಟ್ ಮಾಡಿ ಸ್ವಲ್ಪ, ಆಮೇಲೆ 10 ಗಂಟೆ ಅಷ್ಟೊತ್ತು ಮಲ್ಕೋತೀನಿ. ದಟ್ ಐ ಕೀಪ್ ಇಟ್ ಕಾನ್ಸ್ಟೆಂಟ್, ಮಲಗೋದು ಹೇಳೋದು. ಓಕೆ. ಸೊ ಇನ್ನೊಂದು ಏನಂತಂದ್ರೆ, ಈ ಆರ್ಟಿಸ್ಟ್ ಆದವರು ಈಗ ಪ್ರೆಸೆಂಟ್ ಯಾವ ಥರ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಯುಗ ಅಂತಾನೆ ಹೇಳ್ಬೋದು. ಅಂದರೆ ನಾವು ತೆರೆದುಕೊಂಡಷ್ಟೇ ಒಳ್ಳೇದು ಅಂತ ಹೇಳುವ ಹಾಗೆ ಆಕ್ಟಿವ್ ಆಗಿರ್ಬೇಕಾಗತ್ತೆ. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತೀರಾ ಹೇಗೆ ಅಂತ? ನಾನು ಅದೇ ನೀವು ಹೇಳಿದ ಹಾಗೆ ನಾವು ಬದಲಾದ ಕಾಲಕ್ಕೆ ಕೊಂಡು ಹೋಗ್ತಿರ್ಬೇಕು. ಯು ಶುಡ್ ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕು, ಅದರ್ವೈಸ್ ಯು ವಿಲ್ ಬಿ ಲೆಫ್ಟ್ ಬಿಹೈಂಡ್, ಹೊರಟೋಗ್ತೀರಾ. ಬಟ್ ನಮಗೆ ಲೆಟ್ ಮಿ ಟೆಲ್ ಯು ದ ಟ್ರೂತ್, ನಮ್ಮ ಜನರೇಷನ್ಗೆ ಸ್ವಲ್ಪ ಹಿಂಸೆ ಈ ಸೋಷಿಯಲ್ ಮೀಡಿಯಾ. ಯಾಕೆಂದ್ರೆ ಇಲ್ಲಿ ನಮ್ಮ ಬಗ್ಗೆನೇ ನಾವು ಹೇಳ್ಕೋಬೇಕು. ಇವೆಲ್ಲ ನಾವು ಪ್ರಿನ್ಸಿಪಲ್ಸ್ ಇಟ್ಕೊಂಡಿರೋರಿಗೆ ನಮ್ಮ ಬಗ್ಗೆನೇ ನಾವು ಹೊಗಳ್ಕೊಳ್ಳೋದು, ನಮ್ಮ ಬಗ್ಗೆ ಹೇಳ್ಕೊಳ್ಳೋದು, ಇದೆಲ್ಲ ತುಂಬಾ ಹಿಂಸೆ ಆಗುತ್ತೆ. ಸೊ ನಾನೇನು ಮಾಡಿದ್ದೀನಿ, ಒಂದು ಮಂಕುತಿಮ್ಮನ ಕಗ್ಗಾನ ನಾನು 51 ಕಗ್ಗಗಳಿಗೆ, ಕಗ್ಗದ ವಾಚನ ಗಾಯನ ನಾನೇ ಅದಕ್ಕೆ ಟ್ಯೂನ್ ಮಾಡಿದ್ದೀನಿ. 101 ಕಗ್ಗಕ್ಕೆ ನಾನು ಸ್ವರ ಸಂಯೋಜನೆ ಮಾಡಿ ಹಾಡ್ತೀನಿ. ಆಮೇಲೆ ಅದರ ವಿಶ್ಲೇಷಣೆ, ಸರಳವಾದ ವಿಶ್ಲೇಷಣೆ. ಆಮೇಲೆ DVG ಅವರ ಒಂದು
ಅವರ ಬರಹದಿಂದ ಯಾವ್ದಾದ್ರು ಒಂದು ಬಹಳ ಕುತೂಹಲ ಆಗಿರುವಂಥ ಒಂದು ಪ್ರಸಂಗ ಇರಬಹುದು, ಅದನ್ನ ಒಂದು ಹೇಳೋದು. ಇದನ್ನ ಒಂದು ಕಗ್ಗದ ಯಾನ ಅಂತ ಒಂದು 51 ಕಗ್ಗದ ಮಾಡಿದ್ದೀನಿ. ಅದು ನನಗೇನಂತಂದ್ರೆ ಎಲ್ಲೋ ನಾವು ಆದ್ಮೇಲೂ ಕೂಡ ಒಂದು ಸೊಸೈಟಿಗೆ ಒಂದು ಒಳ್ಳೇದನ್ನ ನಾವು ಮಾಡ್ಬೇಕು ಅನ್ನೋದು ಉದ್ದೇಶ. ಅದು ತುಂಬಾ ಜನ ನೋಡದೇ ಇರ್ಬೋದು, ಕೇಳದೇ ಇರಬಹುದು, ಬಟ್ ಎಲ್ಲೋ ಒಂದ್ ಕಡೆ ಅದು ದಾಖಲಾಗಬೇಕು. ಇವತ್ತಲ್ಲದೆ ಹೋದ್ರೆ ನಾಳೆ ಆಸಕ್ತರು ನೋಡ್ತಾರೆ ಅಂತ ಅದೊಂದು. ಮತ್ತೆ ಇನ್ನೊಂದು ನಿಮಗೆ ನಗು ಬರಬಹುದು, ಎಲ್ರು ಏನಂದ್ರೆ ಷಷ್ಟಾಬ್ದಿ ಪೂರ್ತಿ ಅಂತ ಮಾಡ್ಕೋತಾರೆ ಗಂಡಸರು ಅಲ್ವಾ, 60 ವರ್ಷಕ್ಕೆ ಮಾಡ್ಕೋತಾರೆ. ನೀವೆಲ್ಲರೂ ಹೆಂಗಸರಿಗೆ ಮಾಡಿರೋದು ನೋಡಿದೀರಾ? ಇಲ್ಲ, ಮಾಡಲ್ಲ ಅಲ್ವಾ. ಗಂಡ ಮಾಡಿದಾಗ ಜೊತೆಗೆ ಪಕ್ಕದಲ್ಲಿ ಹಾರ ಹಾಕೋತಾರೆ, ಮನೆಯಲ್ಲಿ ಹೋಮ ಆಗತ್ತೆ ಈ ತರ. ಸೊ ನಾನು ಯೋಚನೆ ಮಾಡಿದೆ, ಹಾಗಂತ ನಾವು ಮಾಡ್ಕೋಬೇಕು ಅಂತ ಇನ್ನೊಬ್ರಿಗೆ ನಾವು ಕೇಳೋದಾಗ್ಲಿ ಅದೆಲ್ಲ ನಾನು ನನ್ನ ಲೈಫಲ್ಲೇ ಮಾಡಿಲ್ಲ ಅಂತ. ಇದಕ್ಕೆ ಏನ್ ಮಾಡಬಹುದು ವಿನೂತನವಾಗಿ? ಆಗ ನನಗೆ ಹೊಳೆದಿದ್ದು 60 ಪೇಂಟಿಂಗು. ನನ್ನ 60ನೇ ವರ್ಷಕ್ಕೆ 60 ಪೇಂಟಿಂಗ್ ಮಾಡಬೇಕು. ಆಮೇಲೆ 60 ಹಾಡುಗಳನ್ನ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ಗೆ, ಡಾಕ್ಟರ್ ರೋಹಿಣಿ ಮೋಹನ್ ಅಂತ ನಂದೊಂದು ಚಾನೆಲ್ ಇದೆ, ಅಲ್ಲಿ ನಾನು ಅಪ್ಲೋಡ್ ಮಾಡ್ಬೇಕು. ಸೊ ಅದಕ್ಕೆ ಯೋಚನೆ ಮಾಡಿ ತಿಂಗಳ ಹಾಡು ಅಂತ ಮಾಡ್ತಾ ಇದ್ದೀನಿ. ಅಂದ್ರೆ ತಿಂಗಳು ಅಂದ್ರೆ ಬೆಳದಿಂಗಳು, ಹುಣ್ಣಿಮೆ ದಿನ ಅದು ರಿಲೀಸ್ ಆಗುತ್ತೆ. ಎವ್ರಿ ಹುಣ್ಣಿಮೆ ಒಂದು ತಿಂಗಳ ಹಾಡು ಅಂತ. ಇದುವರೆಗೂ 34 ಹಾಡು ರಿಲೀಸ್ ಮಾಡಿದ್ದೀನಿ. ಯಾವ್ದು ಮೇಡಮ್ ಅದ್ರಲ್ಲಿ ಫಸ್ಟ್ ಸಾಂಗ್? ಫಸ್ಟ್ ಸಾಂಗು ನನ್ನ ಟ್ಯೂನಿಂಗ್ದೇನೆ, ಫಸ್ಟೇ ಇರ್ಬೇಕು ಅನ್ಕೋತೀನಿ. ಅಡಿಗರ್ದು ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ, ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ, ಅವರಿವರ ನಂಬುಗೆಯ ಮಳಲ ರಾಶಿಯ ಮೇಲೆ ಬಾಳ ಮನೆಯನು ಮುಗಿಲಿಗೆ ತರಿಸಲಿಹೆಯ, ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ. ನೋಡಿ ಹಾಡು ಅವರಿವರ ನಂಬುಗೆಯ, ಎಲ್ರು ನಿಮ್ಗೆ ನಂಬಿಸ್ತಾರೆ. ಅದರಲ್ಲಿ ಮಳಲ ರಾಶಿಯ ಮೇಲೆ ಅಂದ್ರೆ ಮರಳಿನ ರಾಶಿಯ ಮೇಲೆ ನಿನ್ನ ಮನೆಯನ್ನ ಕಟ್ಟೋದಕ್ಕೆ ನೀನು ಹೋಗ್ತಾ ಇದೀಯಾ, ಅದೆಲ್ಲ ಆಗೋಲ್ಲ, ನಿನಗೆ ನೀನೇ ಗೆಳೆಯ ಅಂತ ಅಡಿಗರ ಸಾಲುಗಳು. ಸೊ ಹೀಗೆ 34 ಆಗಿದೆ. ಸೊ ಇನ್ನು 60, ಇನ್ನು 26 ನಾನು ಮಾಡ್ಬೇಕು. ಅದನ್ನ ಒಂದು ಗೋಲ್ ಇಟ್ಕೊಂಡು ಪ್ರತಿ ಹುಣ್ಣಿಮೆ ಅಂದ್ರೆ ತಿಂಗಳ ಹಾಡು ಅಂತ ಮಾಡಿ. ಈ ಯುನಿಕ್ ಐಡಿಯಾಸ್ ಹೆಂಗ್ ಬರುತ್ತೆ ಅಂತ ಹೇಳ್ಕೊಂಡು, ಯಾಕಂದ್ರೆ ತುಂಬಾ ಕ್ಯೂರಿಯಾಸಿಟಿ ಅನ್ಸುತ್ತೆ ನಂಗೆ ನಿಮ್ದು ಕೆಲವೆಲ್ಲ. ಅಂದ್ರೆ ಇವಾಗ ಹೇಳ್ದಂಗೆ ಗೊತ್ತಾಯ್ತು ನಂಗೆ ಆಕ್ಚುಲಿ ವೈದವ್ಯ 60 ವರ್ಷ ಅಂತ ಹೇಳಿ, ಅದು ಗೊತ್ತಾಗಲ್ಲ ನೋಡ್ದಂಗ. ಇಷ್ಟು ಕ್ರಿಯೇಟಿವ್ ಆಗಿ ಹೆಂಗ್ ಮೇಡಮ್? ಅಂದ್ರೆ ನಿಮ್ಗೆ ಯಾರಾದ್ರೂ ಮೋಟಿವೇಶನ್ಸ್ ಇದಾರ ಅಥವಾ ಯಾರ್ದು ಇನ್ಸ್ಪಿರೇಷನ್ ಆಗಿ ಈ ತರ ಮಾಡ್ತಿರೋದ? ನನಗೆ ಇನ್ಸ್ಪಿರೇಷನ್ ಅಲ್ಲ, ಮೇ ಬಿ ಐ ಆಮ್ ವೈರ್ಡ್ ಲೈಕ್ ದಟ್. ನನಗೆ ಐ ಆಮ್ ವೈರ್ಡ್ ಲೈಕ್ ಎಲ್ಲದರಲ್ಲೂ ಒಂದು ನಾನು ವಿಶೇಷವಾಗಿ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಬಟ್ಟೆ ತಗೊಂಡ್ರು ಅಷ್ಟೇ, ಅದು ಒಂಥರ ವಿನೂತನವಾಗಿರ್ಬೇಕು. ಒಂದು ಒಡವೆ ಇರಬಹುದು, ಯಾವುದೇ ಇರಬಹುದು. ಅಂದ್ರೆ ಮೇ ಬಿ ನಾನು ಆ ಕ್ರಿಯೇಟಿವ್ ಮೈಂಡ್ ನನ್ನಲ್ಲಿ ವೈರ್ ಆಗಿದೆ ಅಂತ ಅನ್ಸುತ್ತೆ. ಸೊ ಅಂಡ್ ಐ ಆಮ್ ನೋನ್ ಫಾರ್ ಮೈ ಕ್ರಿಯೇಟಿವಿಟಿ. ಆಂಟಿ ಮಾಡಿದ್ರೆ ಏನೋ ಒಂದು ವಿಶೇಷವಾಗಿ ಮಾಡ್ತಾರೆ. ಅದು ಏನಂದ್ರೆ ಆ ಎಕ್ಸ್ಪೆಕ್ಟೇಷನ್ ಇದ್ದಾಗ ಇನ್ನು ಯು ವಿಲ್ ಹೋನ್ ಅಪ್ your skills. Correct. You have to be up to the mark. ಏನೋ ಸುಮ್ಮನೆ ಮಂಡೇನ್ ಥಿಂಗು ರನ್ ಆಫ್ ದಿ ಮೇಲ್ ಮಾಡೋಕ್ಕಾಗೋಲ್ಲ. ಸೊ ಅಂಡ್ ನಾನು ಇರೋದೇ ಹಾಗೆ. ನನಗೆ ಅದು ವಿಶೇಷ ಅಂತ ನನಗೆ ಅನ್ಸೋದೇ ಇಲ್ಲ. ನೀವು ಹೇಳಿದ್ಮೇಲೆ ಅನಿಸ್ತಾ ಇದೆ. ಇಟ್ಸ್ ಅ ಪಾರ್ಟ್ ಆಫ್ ಮೈ ಲೈಫ್ ಅಷ್ಟೇ. ಓಕೆ, ಸ್ವೀಟ್. ಓಕೆ, ನಾನು ಆಗ್ಲೇ ಮಾತಾಡ್ತಾ ಹೇಳಿದೆ ಸೋಷಿಯಲ್ ಮೀಡಿಯಾ ಅಂತ ಹೇಳ್ಕೊಂಡು. ಸೊ ನಿಮ್ದು ಹಿಂಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾಗ ಒಂದಷ್ಟು ಪಿಕ್ಚರ್ಸ್ಗಳು ತುಂಬಾ ಅಟ್ರಾಕ್ಟಿವ್ ಅನಿಸ್ತು. ಏನೋ ಕಥೆ ಇರ್ಬೋದು ಅಂತ ಅನಿಸ್ತು. ಸೊ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಏನ್ ಮಾತಾಡತ್ತೆ ಆ ಚಿತ್ರಗಳು ಅಂತ ನೀವೇ ಹೇಳಿ. ನೋಡಿ, ಇದು ಮಾಲತಿ ಶರ್ಮಾ ಅವರ ಮೊಮ್ಮಗನ ಒಂದು ಫಂಕ್ಷನ್ ಅಲ್ಲಿ ನಮ್ಮನ್ನೆಲ್ಲ ಕರೆದಿದ್ರು. ಸೊ ನಾವೆಲ್ಲ ಹೋಗಿದ್ವಿ. ಎಲ್ಲಿ ಹೋದ್ರು ನಾವು ಗಾಯಕಿಯರು ಒಂದು ಗುಂಪಾಗ್ಬಿಡ್ತೀವಿ. ಸೊ ನಾನು, ಇಂದು ವಿಶ್ವನಾಥ್, ರತ್ನಮಾಲಾ, ಮಾಲತಿ, ಸಂಧ್ಯಾ ಭಟ್, ಮತ್ತೆ ಶ್ರೀನಿವಾಸ್ ಉಡುಪ ಅವರ ರಾಜೀವ್ ಉಡುಪ, ರಾಜೇಶ್ವರಿ ಉಡುಪ ಇದಾರೆ, BR ಲಕ್ಷ್ಮಣ್ ರಾವ್ ಅವರ ದಂಪತಿ ಇಬ್ರು. ನಿಮ್ ಗೆಟ್ ಟುಗೆದರ್ ಹೆಂಗಿರುತ್ತೆ ಅಂತ ಹೇಳಿ. ಯಾಕಂದ್ರೆ ಸಿಂಗರ್ಸ್ ಮೀಟ್ ಆದಾಗ ಯಾವ ತರ ಡಿಸ್ಕಷನ್ ಮಾಡ್ತೀರಾ ನೀವು? ಕ್ಯಾಶುವಲ್ ಆಗಿ ಮಾತಾಡ್ತೀರಾ ಅಥವಾ ಬರೀ ಮ್ಯೂಸಿಕ್ ಬಗ್ಗೆನೇ ಇರುತ್ತೆ? ಇಲ್ಲ, ಕ್ಯಾಶುವಲ್ ಆಗಿ ಮಾಡ್ತೀವಿ, ಗಾಸಿಪ್ ಮಾಡ್ತೀವಿ, ಬಿಚ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಾವು ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಕರೆಕ್ಟ್. ಆದ್ರೆ ಮಧ್ಯ ಎಲ್ಲೋ ಈ ತರ ಮಾಡೋಣವಾ, ನಾವ್ ಈ ಪ್ರಾಜೆಕ್ಟ್ ತರ ಮಾಡ್ಬೋದು ಅಂತ ಐಡಿಯಾಸ್ ಅಷ್ಟೇ. ಒಬ್ಬೊಬ್ರಿಗೆ ಒಂದೊಂದು ಐಡಿಯಾ. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ. ನೀವು ಕೇಳಿದಕ್ಕೆ ಮೊನ್ನೆ ನಾನು
ರತ್ನಮಾಲಾ, ಮಾಲತಿ, ಇಂದು ವಿಶ್ವನಾಥ್, ಸಂಧ್ಯಾ ಭಟ್ಟು, ಅರ್ಚನಾ ಉಡುಪ, ಶ್ರೀನಿವಾಸ ಉಡುಪ ಎಲ್ಲ ಗಗನ ಚುಕ್ಕಿ ಬರ ಚುಕ್ಕಿ ಅಲ್ಲಿ ಹೋಗಿ ಅಲ್ಲಿಂದ ಹಾಗೆ ಒಂದು ರೆಸಾರ್ಟ್ಗೆ ಹೋಗಿದ್ವಿ. ಆಯ್ತಾ? ಸೊ ಆ ಗಗನ ಚುಕ್ಕಿ ಹತ್ರ ಹೋದ ತಕ್ಷಣ ಒಂದು ಹಾಡು ಹೇಳೋಣವಾ, ಅಲ್ಲೆಲ್ಲ ಜನ ಬಂದು ಹೋಗ್ತಾ ಇದ್ರು, ಮಕ್ಕಳೆಲ್ಲ ಬಂದು ಹೋಗ್ತಿದ್ರು. ಅದು ನನಗೆ ತಕ್ಷಣ ಹೊಡೆದಿದ್ದು ಜಲಲ ಜಲಲ ಜಲಧಾರೆ ಅಂತ. ಸೊ ಅದನ್ನ ಹಾಡೋಣ ಅಂತ ಅದನ್ನ ಎಲ್ಲ ನಿಂತ್ಕೊಂಡು ಸಂಧ್ಯಾನೇ ಅದನ್ನ ಇದು ಮಾಡಿ ವಿಡಿಯೋ ಮಾಡಿದ್ದು. ಸೊ ನಾವು ಅದನ್ನ ಮಾಡಿದ್ವಿ. ಎಷ್ಟು ಅದು ಇವರು ಅರ್ಚನಾ ಅವರು ಅದನ್ನ ಪೋಸ್ಟ್ ಮಾಡಿದ್ದಾರೆ, ಒಂದು 2 ಲಕ್ಷನೋ 3 ಲಕ್ಷನೋ ವ್ಯೂಸ್ ಆಗಿದೆ ಆತ. ಸೊ ಎಲ್ಲಿ ಹೋದ, ಒಂದು ದೋಣಿ ಮೇಲೆ ಹೋಗ್ತಾ ಇದ್ವಿ ಅಲ್ಲಿ ತೆಪ್ಪ. ಸೊ ದೋಣಿ ಸಾಗಲಿ ಮುಂದೆ ಹೋಗಲಿ. ನಮ್ದು ಅಂದ್ರೆ ಜನ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ಅಂತ, ಯಾಕಂದ್ರೆ ಅವ್ರು ಇಷ್ಟಪಟ್ಟಂತ ಗಾಯಕರು ಕಂಡಾಗ ಅವ್ರು ರೆಸ್ಪಾಂಡ್ ಮಾಡೋ ರೀತಿ ಇರುತ್ತೆ. ಅವ್ರ ಜೊತೆ ನೀವು ಸೇರಿ ನೋಡ್ತಾರೆ ನಮ್ಮನ್ನ, ಇವ್ರನ್ನೆಲ್ಲೋ ನೋಡಿದೀವಿ. ಹೆಚ್ಚಿಗೆ ಜನ ಮಾತಾಡ್ಸೋಲ್ಲ. ಎಷ್ಟು ಮಟ್ಟಿಗೆ ಅಂದ್ರೆ ಗಾಯಕ ಅಂದ್ರೆ ಅದೊಂದು ಎಷ್ಟು ಬ್ಲೆಸ್ಡ್. ನಾನು ಒಂದು ಏರೋಪ್ಲೇನ್ ಅಲ್ಲಿ ಬರ್ತಾ ಇದ್ದೆ, ಎಲ್ಲಿಂದೋ ಬರ್ತಾ ಇದ್ದೆ, ನಿಂತ್ಕೊಳ್ತೀವಲ್ಲ ಲ್ಯಾಂಡ್ ಆದ ತಕ್ಷಣ ನಿಂತ್ಕೊಂಡು, ಓ ನೀವು ಕಗ್ಗ ಹಾಡ್ತಿರಲ್ಲ ರೋಹಿಣಿ ಮೋಹನ್ ಅವರಲ್ವಾ ಅಂತ ಯಾರು ರ್ಯಾಂಡಮ್ ಒಂದು ಇದ್ರಲ್ಲಿ ಹಾಗೆ ನಿಮ್ಗೆ ಒಂದು ಆದಾಗ ಎಲ್ಲೋ ಒಂದ್ ಸ್ವಲ್ಪ ನಮಗೂ ಒಂಚೂರು ಖುಷಿ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಅಲ್ಲೂ ಅಷ್ಟೇ ನನ್ನ ಪೇಂಟಿಂಗ್ಸ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತೆ ಎಲ್ಲ ಸೇರಿದಾಗ ಆಮೇಲೆ ನಾವೆಲ್ಲರೂ ಚೆನ್ನಾಗಿ ಅಡಿಗೆ ಮಾಡ್ತೀವಿ. ನಾನು ಒಬ್ಳೆ ಅಂತಲ್ಲ, ಎಲ್ಲರೂ ಚೆನ್ನಾಗಿ ಅಡಿಗೆ ಮಾಡ್ತೀವಿ. ಸೊ ಪಾಟ್ಲಕ್ ತರ ರತ್ನಮಾಲಾ ಅವ್ರ ಮನೇಲಿ ಸೇರಿದ್ವಿ, ಎಲ್ಲ ಮಾಡ್ಕೊಂಡು ಹೋಗಿ. ಹಾಗೆ ಅದು ಸಂಗೀತಮಯವಾಗೂ ಇರುತ್ತೆ. ನೈಸ್. ಹಾ, ಇದು ಆರ್ಯಭಟ ಪ್ರಶಸ್ತಿ ಬಂದಾಗ ಆರ್ಯಭಟದ್ದು ರಜತ ಮಹೋತ್ಸವ ಪ್ರಶಸ್ತಿ ಬಂತು. ಇವರು ಸ್ವಾಮೀಜಿಯವರು ಅವರಿಂದ ಇದು, ಮತ್ತೆ ಶ್ಯಾಮಲಾ ಭಾವೆ ಅವ್ರನ್ನ ಮಿಸ್ ಮಾಡ್ಕೋತೀವಿ ನಾವು. ಸ್ವಾಮೀಜಿ ಅವರಿಂದ ಇಸ್ಕೊಂಡಿದ್ದ ಗಳಿಗೆ. ಓಕೆ, ಆ ನೆನಪು ಮಾಡ್ಕೊಳ್ಬೋದ ಮ್ಯಾಮ್. ಯಾಕಂತಂದ್ರೆ ಅದೇನೋ ಹೇಳ್ತಾರೆ, ಕೆಲವರೆಲ್ಲ ಪ್ರಶಸ್ತಿಗಳಿಗೆ ಅಪೇಕ್ಷೆ ಪಡಬಾರದು ಅಂತ ಹೇಳ್ತಾರೆ. ಖಂಡಿತ. ಆದ್ರೂ ಕೂಡ ಈ ತರದ ಒಂದು ಪ್ರಶಸ್ತಿಗಳಾಗಿರ್ಲಿ, ರೆಕಗ್ನೈಸೇಷನ್ಸ್ ಆಗಿರ್ಲಿ, ಒಬ್ಬ ಆರ್ಟಿಸ್ಟ್ ನ ಬೆಳವಣಿಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ. ಒಂದು ನಿಮ್ಮ ಬೆನ್ ತಟ್ಟದ ಹಾಗೆ ಅಲ್ವಾ, ಅಂದ್ರೆ ಜನದ ರೆಕಗ್ನಿಷನ್ ಸಿಗೋದು. ಎಲ್ಲಾರು ಆಗ ಹೇಳೋದು ಸುಳ್ಳಾಗತ್ತೆ. ನಾನು ಪ್ರಶಸ್ತಿ ನನಗೆ ಬರ್ದೆ ಹೋದು, ಅದೆಲ್ಲ ಸುಳ್ಳದು. ನಾನು ಕೇಳಿದೆ, ಎಲ್ರಿಗೂ ಒಂದು ಬಂದ್ರೆ ಸಂತೋಷ ಆಗೋದಂತೂ ಖಂಡಿತ. ಈಗ ನಾವೆಲ್ಲ ಅದ್ರ ಹಿಂದೆ ಹೋದವ್ರಲ್ಲ. ಪ್ರಶಸ್ತಿಗೋಸ್ಕರ ನಾವು ಖಂಡಿತ ನಾವು ಹಾಡಿಲ್ಲ. ಯಾಕೆಂದ್ರೆ ನೀವು ಹೇಳ್ದಂಗೆ ನಾನು 6ನೇ ವರ್ಷದಿಂದ ಹಾಡಕ್ ಶುರು ಮಾಡಿದ್ದು. ಬಹಳ ಚಿಕ್ಕ ವಯಸ್ಸಿನ ನಾನು ಸುಗಮ ಸಂಗೀತ ಕ್ಷೇತ್ರಕ್ಕೆ ಬಂದೆ 46 ವರ್ಷ ಆಗಿದೆ. 79ನೇ ಇಸ್ವಿಯಲ್ಲಿ ನಾನು ಆಕಾಶವಾಣಿ ಆಡಿಷನ್ ಮಾಡ್ಕೊಂಡಿದ್ದು ಕಾರ್ಯಕ್ರಮ. ಸೊ ನಾವು ನಮ್ಮ ಕೆಲಸನ ನಾನು ನಿಮ್ಗೆ ಹೇಳಿದ್ನಲ್ವ, ನೀವು ಹೇಗ್ ಮಾಡ್ಕೊಂಡು ಹೋಗ್ತೀರಾ, ನಮ್ಮ ಪಾಡಂಗೆ ನಾವು ಮಾಡ್ಕೊಂಡು ಹೋಗೋದು. ಪ್ರಶಸ್ತಿ ನಮಗೆ ಈ ತರ ಪ್ರಶಸ್ತಿ ಬಂದಾಗ ಖಂಡಿತ ಸಂತೋಷ ಆಗುತ್ತೆ. ಜೊತೆಗೆ ಎಲ್ಲರ ದೃಷ್ಟಿಯಲ್ಲಿ ನಮ್ದು ರೆಕಗ್ನಿಷನ್ ಸಿಕ್ಕಿದೆ. ನಮ್ಮ ಜವಾಬ್ದಾರಿ ಕೂಡ, ನಾವಿನ್ನೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅನ್ನೋದು ಕೂಡ ಅದು ಬರುತ್ತೆ. ಓಕೆ, ಆಗ್ಲೇ ಹೇಳ್ತಾ ಇದ್ರಿ SPB ಬಗ್ಗೆ, ಅವ್ರ ಫೋಟೋನೇ ಬಂತು. ಇದೊಂದು ಇಜಾಮ್ರಾ ಅಂತ ಒಂದು ಇಂಡಿಯನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ದಾರೆ. ಇದು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಒಂದು ಅಸೋಸಿಯೇಷನ್. ಅಂದ್ರೆ ಎಲ್ಲರೂ ಆರ್ಟಿಸ್ಟ್ ಗಳ ರೈಟ್ಸ್, ಈಗ ನಮ್ದು ಎಲ್ಲೆಲ್ಲೆಲ್ಲೋ ಪ್ಲೇ ಆಗ್ತಾ ಇರತ್ತೆ. ಸೊ ಅದರದ್ದು ನಮಗೆ ಒಂದು ರೆಮ್ಯುನರೇಷನ್ ಬರೋ ತರ ಅದರ ವರ್ಕಿಂಗ್ ಆನ್ ಇಟ್. ಸೊ ಇದು ಬೆಂಗಳೂರು ಚಾಪ್ಟರ್ಗೆ ಇಲ್ಲೊಂದು ಮೀಟಿಂಗ್ ತರ ಮಾಡ್ತಾರೆ ಆನ್ಯುವಲಿ. ನಾವೆಲ್ಲ ಮೆಂಬರ್ಸ್ ಮೀಟ್ ಮಾಡ್ತೀವಿ. ಆತರ ಮೀಟ್ ಮಾಡಿದಾಗ ಸುಯೋಗ ನೋಡಿ ಹೇಗಿದೆ. ಅಲ್ಲಿ SPB ಅವರು ಈ ಚಾಪ್ಟರ್ಗೆ ಅವರು ಇದಾಗಿದ್ರು, ಹೆಡ್ ಆಗಿದ್ರು. ಸೊ ಯಾವ್ದೋ ಒಂದು ಹೋಟೆಲ್ ಅಲ್ಲೆಲ್ಲೋ ಮೀಟ್ ಮಾಡಿದ್ವಿ. ಆಗ ಪಾಪ ಅವರು SPB ಅವರೇ, ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಫೋಟೋಗೆ ನಿಂತ್ಕೊಂಡ್ರೆ ಬಂದು ಅವರು ನಿಂತ್ಕೊಂಡು ವಿಧೇಯರಾಗಿದ್ದು ಪಾಪ ನಮ್ಮ ಜೊತೆ ನಿಂತ್ಕೊಳ್ಳೋ ಅಂಥವ್ರು ಅವರು. ಸೊ ನಾನು ಆಗ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ. ಹಾಗೆ ನಾನು ಎದೆ ತುಂಬಿ ಹಾಡಿದೆನ್ನು ಹೋಗಿದ್ದೆ. ಆಗ ಅವರು ಅರ್ಧ ಬಗ್ಬಿಟ್ರು ನನ್ನನ್ನ. ನನ್ನ ನಿಜವಾಗ್ಲೂ ಮನುಷ್ಯ ಅಷ್ಟು ವಿದ್ಯಾ ದದಾತಿ ವಿನಯಂ ಅಂತೀವಿ, ಯಾವಾಗ್ಲೂ ವಿದ್ಯೆ ವಿನಯವನ್ನೇ ಕೊಡಬೇಕು. ಅದನ್ನ ಅವರು ಅದರ ಪ್ರತಿರೂಪ SPB ಅವರು. ಸೊ ನನಗೆ ಹೇಳ್ತಿದ್ರು, ಅವರು ಒಂದಲ್ಲ ಅಂತ 2 ವಿದ್ಯೆ ಆ ದೇವ್ರು ಕೊಟ್ಟಿದ್ದಾನೆ, ಹೇಗ್ ನಿಭಾಯಿಸ್ತಾ ಇದ್ದೀರಾ ಅಂತ ನನ್ನ ಅವ್ರು ಕೇಳಿದ ಜ್ಞಾಪಕ. ಕರೆಕ್ಟ್. ಸೊ ಅವ್ರ ಬಗ್ಗೆ ಹೇಳ್ಬೋದ ಮ್ಯಾಮ್? ಯಾಕಂದ್ರೆ ಅವರನ್ನು ಕಳ್ಕೊಂಡಾಗ ಆ ದಿನಗಳು ಅಂದ್ರೆ ಎಷ್ಟೋ ಸಂಗೀತ ಆರಾಧಕರಿಗೆ ದೇವರು ಆಗಿದ್ರು ಅಂತ ಹೇಳ್ಬೋದು ಅವರು. ಸೊ ಅವರು ಕಳ್ಕೊಂಡಾಗ ನಿಮಗೆ ಏನಂದ್ರೆ ಕೋವಿಡ್ಗೆ ನಾವು ಅವ್ರನ್ನ ಕಳ್ಕೊಂಡ್ವಿ ಅಂತ ಅಂದಿದ್ದು ಸ್ವಲ್ಪ ಬಹಳ ಬೇಜಾರಾಯ್ತು ನಿಜವಾಗ್ಲೂ. ಎಂತೆಂಥವ್ರು ಹೊರಟೋದ್ರು ಆ ಟೈಮಲ್ಲಿ. ಸೊ ಕೋವಿಡ್ಗೆ ಕಳ್ಕೊಂಡಿದ್ದು ಅಂತ ಇನ್ನೂ ಇದ್ದಿದ್ರೆ ಇನ್ನೂ ಅವ್ರಿಗೆ ಅವರ ಶರೀರಕ್ಕೆ ಒಂದು ವಯಸ್ಸು ಅಂತ ಅದರ ಬದಲಾವಣೆ ಕಾಣ್ತಾ ಇದ್ವೇನೋ, ಅವರ ಶಾರೀರಕ್ಕೆ ಮಾತ್ರ ಖಂಡಿತ ಬದಲಾವಣೆ ನನ್ನ ಕಾಣಲಿಲ್ಲ. ನನ್ನ ಒಂದು ಸುಯೋಗ ಅಂದ್ರೆ ಅವ್ರು ಇನ್ನೇನು ಸ್ವಲ್ಪ ಕೊನೆ 1 ವರ್ಷ 2 ವರ್ಷ ಹಿಂದೆ ಇರ್ಬೋದು, ನನ್ನ ಒಂದು ಸಂಗೀತ ನಿರ್ದೇಶನದಲ್ಲಿ ಒಂದು ಮೈಸೂರು ದಸರಾ ಅದನ್ನ ನಾನು ಮತ್ತೆ ಅವರು ಹಾಡಿದ್ದಾರೆ. ನನ್ನಂತ ಒಂದು ಕಂಪೋಸರ್ಗು ಹಾಡ್ತೀನಿ, ಹಾಡು ಚೆನ್ನಾಗಿದ್ರೆ ಅವರು ಯಾರಾದ್ರೂ ಆಗಿತ್ತು, ಹಾಡು ಚೆನ್ನಾಗಿರ್ಬೇಕು ಅವ್ರಿಗೆ ಅಂತ. ಸೊ ಅದನ್ನ ಹಾಡಿದ್ರು, ಅದೊಂದು ನೆನಪು. ಎದೆ ತುಂಬಿ ಹಾಡಿದೆ ಅನ್ನೋದೊಂದು ನೆನಪು. ಅವರು ಒಂದು ಸಂಗೀತ ಕ್ಷೇತ್ರಕ್ಕೇನೆ ಒಂದು
ಬಹಳ ಲಾಸ್ ಅದು, ತುಂಬಲಾರದ ನಷ್ಟ ಅದು. ನೋಬಡಿ ಕ್ಯಾನ್ ಟೇಕ್ ಹಿಸ್ ಪ್ಲೇಸ್. ಕರೆಕ್ಟ್. ಸೊ ಇವಾಗ ಯಾವ ಥರ ಹೇಳಿದ್ರೆ ಮೇಡಮ್, ChatGPT ಯುಗ, AI ಯುಗ, ಕರೆಕ್ಟ್. ಏನಂತಂದ್ರೆ ನಮ್ಮ ಇಷ್ಟದ ಆಥರ್ಸ್ಗಳಾಗಿರ್ಬೋದು, ನಮ್ಮ ಇಷ್ಟದ ಯಾರೋ ಸೆಲೆಬ್ರಿಟಿಗಳಾಗಿರ್ಬೋದು, ಅವ್ರ ಜೊತೆಗೆ ನಾವು ಇಮೇಜನ್ನು ರೀಕ್ರಿಯೇಟ್ ಮಾಡ್ಸಿದ್ದೀವಿ. ಕರೆಕ್ಟ್. ಸೊ ನಿಮ್ದೊಂದು ಫೇಸ್ಬುಕ್ಕಲ್ಲಿ ನಾನೊಂದು ಫೋಟೋ ನೋಡಿದೆ. ಸೊ ಇದು ರೀಕ್ರಿಯೇಟ್ ಅಲ್ಲ, ಕ್ರಿಯೇಟ್ ಆಗಿರುವಂತಹ ಇಮೇಜ್ ಅಂತಾನೆ ಹೇಳ್ಬೋದು. ಸೊ ಕುವೆಂಪು ಅವ್ರ ಜೊತೆಗೆ ಇರೋದು, ಸೊ ಎಷ್ಟೋ ಜನರ ಕನಸಿದು. ಸೊ ಈ ಮೆಮೊರಿಯನ್ನು ಹಂಚ್ಕೊಳ್ಳೇಬೇಕು. ನನಗೆ ಜೀವನದಲ್ಲಿ ಏನ್ ಪ್ರಶಸ್ತಿ ಬರುತ್ತೋ ಬರಲ್ವೋ ನನಗೆ ಅದೆಲ್ಲ ಏನು ಗೊತ್ತಿಲ್ಲ. ಇದಕ್ಕಿಂತ ಇನ್ನೇನು ಬೇಕಿಲ್ಲ ಅನ್ಸುತ್ತೆ. ಅದ್ ಹೇಗೆ ಅಂದ್ರೆ, ನಾನು ಮೈಸೂರವಳು, ನಾನು ಸೊ ಆಕಾಶವಾಣಿಲಿ ಹಾಡ್ತಾ ಇದ್ದೆ. ಹಾಗೆ ಒಂದು ನನ್ನ ಅಣ್ಣ ಕೆ ವಿಜಯ್ ಕುಮಾರ್ ಅಂತ, ಅವರ ಕುವೆಂಪು ಅವರ ಸಂಪರ್ಕದಲ್ಲಿ. ಸೊ ಹಾಗೆ ಅವರ ಮನೆಗೆ ಒಂದ್ಸತಿ ಕರ್ಕೊಂಡು ಹೋಗಿ ನನ್ನ ಕೈಲಿ ಒಂದು ಹಾಡು ಹಾಡ್ಸಿದ್ರು. ಅದಾದ್ಮೇಲೆ ಬಂದ್ಮೇಲೆ ನಾನಾಗ ಫೈನಲ್ ಇಯರ್ MBBS ಅಲ್ಲಿ ಇನ್ನೇನು ಎಕ್ಸಾಮ್ ತಗೋಬೇಕು ನಾನು. ಆಗ ನನಗೊಂದು ಕರೆ ಬಂತು. ಏನು ಅಂದ್ರೆ, ಆ ಡಾಕ್ಟರ್ ಹುಡುಗಿ ಕೈಲಿ ಯಾವ ವಾದ್ಯಗಳಿಲ್ಲದೆ ನನ್ನ ಹಾಡುಗಳನ್ನ ಹಾಡ್ಸ್ಕೊಡಕ್ಕಾಗತ್ತಾ ಅಂತ ಕುವೆಂಪು ಅವ್ರು ಕೇಳಿದ್ರು. ಇದು ಏನ್ ಹೇಳ್ಬೇಕು, ಇದು ಆದರೆ ನನಗೆ ಹಾಡು ಕೊಡೋಕೆ ಸಮಯ ಇಲ್ಲ. ಮೆಡಿಕಲ್ ಇಟ್ ಇಸ್ ವೆರಿ ಡಿಮಾಂಡಿಂಗ್. ನಮಗೆ ನಾನು ನಿದ್ದೆನೆ ಮಾಡ್ತಿರ್ಲಿಲ್ಲ. MBBS ಮಾಡುವಾಗ ನನಗೆ ಬೈದು ನಮ್ಮಮ್ಮ 1 ಗಂಟೆ 2 ಗಂಟೆ ನಿದ್ದೆ ಮಾಡಿಸೋದು. ನಾನು ನಿದ್ದೆನೆ ಮಾಡಿಲ್ಲ. ಆವಾಗ ಎಲ್ಲಿ ರೆಕಾರ್ಡ್ ಮಾಡೋದು? ಸೊ ಸ್ವಲ್ಪ ಸಮಯ ಕೊಡಿ, ಅವಕಾಶ ಕೊಡಿ ಅಂತ ಕೇಳಿಕೊಂಡು ಎಕ್ಸಾಮ್ ಆದಮೇಲೆ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು 18 ಹಾಡನ್ನು ಮನೆಯಲ್ಲೇ, ಅವಾಗೆಲ್ಲ ಈ ಡಬಲ್ ಟ್ರಿಪ್ ರೆಕಾರ್ಡರ್ ಅಂತ ಬರ್ತಿದೆ. ಈಗ ನನ್ನ ಹತ್ರ ರೋಡ್ ಮೈಕ್ ಇದೆ, ಅವಾಗೆಲ್ಲ ಇಲ್ಲ. ಸೊ ಅದ್ರಲ್ಲಿ 18 ಹಾಡನ್ನು ಹಾಡಿ ನಾನು ಕೇಳಿದ್ದು ಒಂದೇ, ಅವ್ರ ಮನೇಲಿ ಕೊಡುವಾಗ ನನಗೊಂದು ಫೋಟೋ ಬೇಕು ಅಂತ. ನೋಡಿ, ಇದು ಅದು ನೀವು ಅದನ್ನ ನೋಡಿದಾಗ್ಲೇ ಅರ್ಥ ಆಗತ್ತೆ. ಅಂದ್ರೆ ಒಂದು ನಿರಾಡಂಬರ, ಅಲ್ಲಿ ಯಾವ ಒಂದು ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಅಲ್ಲ, ಇಲ್ಲಿ ಅವ್ರ ಉದಯ ರವಿ ಮೈಸೂರು ಮನೆಗೆ ಹೋಗಿ, ನಮ್ಮ ತಂದೆಯವರು ಬಂದಿದ್ರು, ಅದೇ ನಮ್ಮ ಅಣ್ಣ ಕರ್ಕೊಂಡು ಹೋಗಿ ಆ ಬೆತ್ತದ ಚೇರ್, ಅದು ತುಂಬಾ ಇದು ನೋಡಿ, ಬೆತ್ತದ ಚೇರ್ ಒಂದಿದೆ ಇವತ್ತಿಗೂ ಮೈಸೂರು ಯೂನಿವರ್ಸಿಟಿಲಿ. ಅದಕ್ಕೆಲ್ಲ ಟ್ರೀಟ್ ಮಾಡಿ ಬೆತ್ತ ಚೇರ್ ಹಾಕಿದ್ದಾರೆ. ಅದಕ್ಕೊಂದು ಐಕಾನಿಕ್ ಚೇರ್ ಅದು. ಸೊ ಅದ್ರ ಮೇಲೆ ಕೂತ್ಕೊಂಡಿದ್ರು. ಸೊ ಅವ್ರಿಗೆ ಕೊಟ್ಟು ಒಂದು ಫೋಟೋ ತೆಗೆಸ್ಕೊಂಡಿದ್ದೆ, 2 ಫೋಟೋ ಇದಾವೆ. ಆಮೇಲಿಂದ ಇತ್ತೀಚೆಗೆ ನಾನು ಅವ್ರ ಮಗಳು ತಾರಿಣಿ ಚಿದಾನಂದ ಮೂರ್ತಿ ಅವ್ರ ಜೊತೆ ಸಂಪರ್ಕ ಇದೆ. ಸೊ ಹೋದಾಗ ಅವರು ಹೇಳಿದ್ರು, ನೋಡಿ ಈ ಚೇರ್ ಮೇಲೆ ಕೂತ್ಕೊಂಡು ನಮ್ಮ ತಂದೆಯವರು ಟೇಪ್ ರೆಕಾರ್ಡ್ ಹಾಕೊಂಡು ನಿಮ್ಗೆ ಹಾಡು ಕೇಳ್ತಿದ್ರು. ಸೊ ಇದು ಒಂದು ಬಹಳ ನನ್ನ ಜೀವನದ ಒಂದು ಇದರ ರಸಗಳಿಗೆ ಅಂತಿರೋ ಗೋಲ್ಡನ್, ಇಟ್ ಶುಡ್ ಬಿ ರಿಟನ್ ಇನ್ ಗೋಲ್ಡನ್ ವರ್ಡ್ಸ್ ಅಂತ. ಇನ್ನೊಂದೇನಾಯ್ತು, ನವಸುಮ ಅಂತ ಕಾರ್ಯಕ್ರಮ ಆಗುತ್ತೆ ಆಕಾಶವಾಣಿ. ಅದರಲ್ಲಿ ಏನಾದ್ರು ತಿಂಗಳ ಹೊಸ ಹಾಡು, ಅಂದ್ರೆ ಕವಿ ಆದ ತಿಂಗಳ ಹೊಸದ್ ಹಾಡು ಬರೀತಾರೆ. ಒಬ್ಬ ಕಂಪೋಸರ್ ಹೊಸದಾಗಿ ಕಂಪೋಸ್ ಮಾಡ್ತಾರೆ, ಒಬ್ಬ ಆಕಾಶವಾಣಿ ಕಲಾವಿದ್ರು ಹಾಡ್ತಾರೆ. ನನ್ನ ಪಾಲಿಗೆ ನೀನೆನ್ನ ಬಳಿ ಇರಲು ಜಗ ತುಂಬಿ ತಿಳ್ಕೋಗುದು ಅಂತ ಕುವೆಂಪು ಅವರು, ನನ್ನ ಗುರುಗಳ ಲೀಲಾವತಿ ಅವರು ಟ್ಯೂನ್ ಮಾಡಿ ನಾನು ಅದನ್ನ ಆಕಾಶವಾಣಿಗೆ ಹಾಡಿದೆ. ವಿಶೇಷ ಏನಂದ್ರೆ, ಆ ಹಾಡಿನ ಮುಂಚೆ ಕವಿಗಳು ವಾಚನ ಮಾಡ್ಬೇಕು. ಸೊ ಕುವೆಂಪು ಅವರ ಮನೆಗೆ ಹೋಗಿ ಉದಯ ರವಿಯಲ್ಲಿ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಬಂದು, ಅದು ತಿಂಗಳಲ್ಲಿ ಭಾನುವಾರ ಎಲ್ಲ ಬಾನುಲಿ ಕೇಂದ್ರ ಅಂದ್ರೆ ಭದ್ರಾವತಿ, ಧಾರವಾಡ, ಬೆಂಗಳೂರು, ಮೈಸೂರು ಏಕಕಾಲದಲ್ಲಿ ಪ್ರಸಾರ ಆಗುತ್ತೆ. ಹಾಗಾಯ್ತು. ಅದನ್ನ ಬೆಂಗಳೂರಲ್ಲಿ ಆಗ ಶ್ರೀ IM ವಿಠಲ್ ಮೂರ್ತಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಡೈರೆಕ್ಟರ್ ಆಗಿದ್ರು. ಅವರು ಮನೆಯಲ್ಲಿ ಭಾನುವಾರ ಹಾಡು ಕೇಳಿದ್ರಂತೆ. ಅಯ್ಯೋ, ಯಾವ್ದಿದು ಇಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂತ ತಂದು ನನ್ನ ಫೈಲ್ ಎಲ್ಲ ತೆಗೆಸ್ ನೋಡಿ, ಆಮೇಲೆ ನನ್ನ ಹೊರದೇಶಕ್ಕೆ, ಅದೇ ಮೊದಲು ವಿಶ್ವ ಕನ್ನಡ ಸಮ್ಮೇಳನ ಮ್ಯಾಂಚೆಸ್ಟರ್ ಅಲ್ಲಿ ಆಗಿತ್ತು. ಸೊ ಅದಕ್ಕೆ ಅಶ್ವತ್ತು ಮತ್ತೆ ನನ್ನನ್ನ ಗವರ್ಮೆಂಟ್ ಇಂದ ಸೆಲೆಕ್ಟ್ ಮಾಡಿ ಕಳಿಸಿದ್ರು. ಸೊ ಒಂದು ಹಾಡು ಇಲ್ಲಿಗೆ ನನಗೆ, ನಾನಾಗ MS ಮಾಡ್ತಾ ಇದ್ದೆ, ಒಂದು ಕಾಲ್ ಬಂತು ಬೆಂಗಳೂರಿಂದ, ಡೈರೆಕ್ಟರ್ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ. ಒಂದು ರಜಾ ಸಿಗೋದು ತುಂಬಾ ಕಷ್ಟ ನಮ್ಗೆ. ನಾನು ಪ್ರೊಫೆಸರ್ ಕಲ್ ಬೈಸ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಸರಿ, ಬಂದ ತಕ್ಷಣ ಅವ್ರು ವಿಠಲ್ ಮೂರ್ತಿ ಅವ್ರು ಹೇಳಿದ್ರು, ಹೊರನಾಡಿಗೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದೀವಿ. ಹೊರನಾಡು ಅಂದ್ರೆ ನಾನು ಎಲ್ಲೋ ಡೆಲ್ಲಿ, ಬಾಂಬೆ, ಕ್ಯಾಲ್ಕಟಾ ಇರಬೇಕು ಅಂತ ಅನ್ಕೊಂಡು, ನನ್ನ ಮುಖದಲ್ಲಿ ಯಾವ ಬದಲಾವಣೆಯನ್ನ ಕಾಣದೆ ಅವರು ಹೊರನಾಡು ಅಂದ್ರೆ ಹೊರ ದೇಶಕ್ಕೆ, ಇನ್ನು ಚಿಕ್ಕವಳು ನಾನು. ಸೊ ಆ ಥರ ನಮಗೆಲ್ಲ ಇಟ್ ಹ್ಯಾಸ್ ಕಮ್ ಒಂಥರ ನನ್ನ ಯಾವುದೋ ರೆಕಗ್ನಿಷನ್ ಹಾಗೆ ಬಂದಿರೋದು. ನಾವು ಎಲ್ಲೂ ಒಂಥರ ಬ್ಲೆಸ್ಡ್ ಫೀಲ್ ಅಲ್ವಾ ಮೇಡಮ್ ನಿಮಗೆ ಈ ತರ ಎಲ್ಲ ಬಂದಾಗ? ಯಾಕೆ ಗೊತ್ತಾ, ಕೈ ಕೆಸರಾಗಿ ಬಾಯಿ ಮೊಸರಾದ್ರೆ ಅದು ರುಚಿ ಹೆಚ್ಚು ಅಂತ. ಈಗ ನಾವೇ ಯಾರ್ದೋ ದಂಬಾಲ್ ಬಿದ್ದು ಸೆಲೆಕ್ಟ್ ಮಾಡ್ಕೊಂಡು ನೀವು ಹೋದಾಗ ಅದ್ರದ್ದು
ಇದು ಗೊತ್ತಾಗೋದಿಲ್ಲ. ಇದು ತುಂಬಾ ನನಗೆ ಏನಂದ್ರೆ ಹೇಳದ್ನಲ್ಲ, ಸುಮ್ಮನೆ ಕೂತಿದ್ದೀನಿ, ಅವರು ನನ್ನ ಮುಖ ನೋಡ್ಬಿಟ್ಟು ಇದು ಹೊರ ದೇಶಕ್ಕೆ ಅಂತ ಆ ಥರ ಹೋಗಿ ಬಂದಿದ್ದು. ಒಂದು ಹಾಡು ಅದನ್ನ ಕಲ್ತ್ಕೊಂಡು ಹೋಯ್ತು. ಸೊ ಕುವೆಂಪು ಅವರ ಇದಂತೂ ನನಗೆ ಅದು ಮರೆಯಲಾಗದ ಅನುಭವ. ಕುವೆಂಪು ಅವ್ರದ್ದು ಯಾವ್ದಾರು ಒಂದು ಸಾಲ್ಗಳು ಹೇಳ್ಬೋದಾ ಮ್ಯಾಮ್, ನಿಮಗ್ ತುಂಬಾ ಇಷ್ಟ ಆಗುವಂತ? ಅದು ಇದೇ ಹಾಡ್ತೀನಿ, ನೀನೆನ್ನ ಬಳಿ ಇರು. ನೀನೆನ್ನ ಬಳಿ ಇರಲು ಜಗತ್ತುಂಬಿ ತುಳುಕುವುದು, ನೀನು ಹೋದರೆ ದೂರ ಶೂನ್ಯವಾಗುವುದು. ನೀನೆನ್ನ ಜೀವನದ ಸರ್ವಸ್ವವಾಗಿರುವೆ, ಓ ನಂದ ಪ್ರಿಯ ಮೂರ್ತಿ, ಎದೆಗೆ ಬಾರೈ ಈ ನೀನೆನ್ನ ಬಳಿರಲು ಜಗತ್ತುಂಬಿ ತುಳುಕುವುದು. ಓಕೆ ಮೇಡಮ್, ಕೊನೆಯದಾಗಿ ಈಗ ಏನ್ ಮಾಡ್ತಿದ್ದೀರಾ? ವಾಟ್ ನೆಕ್ಸ್ಟ್? ಅಂದ್ರೆ ಈಗ ನಿಮ್ದು ಏನಾದ್ರು ಹೊಸ ಪ್ಲಾನ್ಸ್ಗಳು ನಡೀತಾ ಇದೆಯಾ? ಈಗ ಸದ್ಯಕ್ಕೆ ನಾನು ಯಾವ್ಯಾವುದು ಧ್ವನಿ ಮುದ್ರಣ ಆಗಿಲ್ಲ, ಯಾಕೆಂದ್ರೆ ಐ ಆಮ್ ರನ್ನಿಂಗ್ ಅಗೇನ್ಸ್ಟ್ ಟೈಮ್. ಒಂದು ಎಸ್ಪೆಷಲಿ ಇದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳಿಗೆ ಒಂದು ಯಾಕೆ ವಯಸ್ಸಾಗ್ತಾ ಆಗ್ತಾ ವಾಯ್ಸ್ ಹೊಟ್ಟೋಗುತ್ತೆ ಅಂದ್ರೆ ಅದು ಹಾರ್ಮೋನಲ್ ಚೇಂಜಸ್. ಮೆನೋಪಾಸ್ ಆದ ತಕ್ಷಣ ನಮ್ದು ಈಸ್ಟ್ರೋಜನ್ ಅನ್ನೋದು ಯಾವಾಗ ಹೊಟ್ಟೋಗುತ್ತೆ, ನಿಮಗೆ ಗಂಟ್ಲು ಇದಾಗ ನೀವು ಎಷ್ಟೇ ಅದನ್ನ ಕಾಪಾಡ್ಕೊಂಡ್ರು ಕೂಡ ಕಷ್ಟ. ಅದೇ ಗಂಡಸರು ಇನ್ನೂ ಸ್ವಲ್ಪ ಅದೇ ಕಂಟಿನ್ಯೂ, ಬಿಕಾಸ್ ನಮ್ಮ ಒಂದು ಫ್ರೀಕ್ವೆನ್ಸಿನೇ ಬೇರೆ, ಅದು ಹಾರ್ಮೋನ್ ಡಿಪೆಂಡೆಂಟ್ ಆಗಿರುತ್ತೆ ಹಾಗೆ ಅಂತ. ಸೊ ಅದಕ್ಕೆ ರೇಸಿಂಗ್ ಅಗೇನ್ಸ್ಟ್ ಟೈಮ್ ನಾನು ನನ್ನ ಧ್ವನಿ ಮುದ್ರಣ ಆಗ್ಬೇಕಾಗಿರೋ ಹಾಡುಗಳ ಕಡೆ ನಾನು ಹೆಚ್ಚಿಗೆ ಈಗ ಒಂದು ತಿಂಗಳ ಹಿಂದೆನೂ ಸ್ವಲ್ಪ ಜಾನಪದ ಗೀತೆಗಳು ಮಾಡಿದೆ, ಸ್ವಲ್ಪ ವಚನಗಳನ್ನ ಮಾಡಬೇಕಾಗಿದೆ. ಇನ್ನು ನಾನು ಟ್ಯೂನ್ ಮಾಡಿರೋ ಒಂದಷ್ಟು ದೇವರ ನಾಮಗಳಿದೆ, ಹಾಡುಗಳಿದೆ, ಹಾಡಿಸ್ಬೇಕು, ನಾನು ಹಾಡಬೇಕು, ನಾನು ಹಾಡಿಸ್ಬೇಕು, ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡ್ತಾ ಇದ್ದೀನಿ. ಬರವಣಿಗೆಯನ್ನ ಖಂಡಿತ ತಗೊಳ್ಬೇಕು ಅಂತ ಇದೆ, ಅದ್ಯಾಕೋ ಇನ್ನೂ ಅದಕ್ಕೆ ಒಂದು ಶುಭ ಮುಹೂರ್ತ ಬಂದಿಲ್ಲ ಅಷ್ಟೇ. ಇನ್ನು ಓದೋದಕ್ಕೆ ಅದಕ್ಕೆಲ್ಲ ಅದು ಬ್ರಹ್ಮಾಂಡ ಅಲ್ವಾ, ಮುಗಿಯದೆ ಅವೆಲ್ಲ ಯಾವುದು ಮುಗಿಯಲ್ಲ. ಸಂಗೀತನೂ ಅಷ್ಟೇನೆ ನಮ್ಮ ಸಮುದ್ರದಲ್ಲಿ ಒಂದು ಬೊಗಸೆ, ನಾವು ಎಷ್ಟು ತಗೊಳ್ಬಹುದು ಅಷ್ಟು ಮಾತ್ರ ಅಷ್ಟೇ ಅಂತ. ಸೊ ಅದು ಎಲ್ಲ ನಿರಂತರ. ಇದು ಪೇಂಟಿಂಗು ನೀವು ಕೇಳಿದ್ರೆ ನನಗೆ ನನ್ನ ತಲೆಯಲ್ಲಿ 108 ಇದೆ, ಯಾವ್ದು ಮಾಡ್ಬೇಕು ಯಾವ್ದು ಅಂತ. ಸೊ ಎಲ್ಲಾನು ಇರೋದ್ರಿಂದ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಮಾತ್ರ ನಾನು ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ಅದರಲ್ಲಿ ನಾನು ಇರೋದಕ್ಕೆ ಇಷ್ಟ, ಆಸಕ್ತಿಯನ್ನ ಕಳ್ಕೋಬಾರ್ದು. ಕರೆಕ್ಟ್. ನನಗೆ ವಯಸ್ಸಾಯ್ತು ಈಗ ಯಾಕೆ, ಅದು ನಾವು ಒಂದು ಡ್ರೆಸ್ ಮಾಡ್ಕೊಳ್ಳೋದ್ರಿಂದ ಹಿಡಿದು, ಒಂದು ಬಟ್ಟೆ ಹಾಕೊಳ್ಳೋದ್ರಿಂದ ಹಿಡಿದು, ಈಗ ನಮ್ಮ ಮನೆ ಈ ತರ ನಾನು ಇಟ್ಕೋಬೇಕು, ಒಂದು ಆಸಕ್ತಿ, ಎಲ್ಲನೂ ಆಸಕ್ತಿ ಮೇಲೆ ಇರೋದು. ಕರೆಕ್ಟ್. ಆ ಆಸಕ್ತಿಯನ್ನ ಎಲ್ಲರೂ ಕೂಡ ಕೊನೆ ತನಕ ಉಳಿಸ್ಕೋಬೇಕು ಅಂತ ನಂದೊಂದು ಆಶಯ. ಓಕೆ, ವೆರಿ ನೈಸ್ ಎಡ್ ಆಕ್ಚುಲಿ. ಸೊ ನಿಮ್ದೆಲ್ಲ ಪ್ಲಾನ್ಸ್ಗಳು ಏನೆಲ್ಲ ಇದೆ ಮ್ಯಾಮ್, ಅದೆಲ್ಲ ಹೊರಗೆ ಬರಲಿ. ಸೊ ನಿಮ್ಮ ಈ ಎನರ್ಜಿ ಇನ್ನೂ ಡಬಲ್ ಆಗ್ಲಿ ಅಂತಾನೆ ನಾನು ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ. ನಿಮಗೂ ಅಷ್ಟೇ. ಬುಕ್ ಬ್ರಹ್ಮ ಮುಂಚೆ ನಾನು ಗಂಧದ ಬೀರು ಅಂತ ಮಾಡಿದ್ದೆ, ಈಗ 2ನೇ ಸತಿ ನಮ್ಮ ಮನೆಗೆ ಬಂದಿದ್ದೀರಾ. ನನ್ನ ಮನೆಗೆ ಬಂದು ನನ್ನ ಆಸಕ್ತಿ ಏನು, ನನ್ನ ಇದು ಅಭಿಪ್ರಾಯಗಳೇನು ತಿಳ್ಕೊಂಡಿದ್ದೀರಾ. ನಿಮಗೆ ಪ್ರಜ್ಞಾ ಅವರೇ, ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಕ್ಯಾಮ್ರಾದಲ್ಲಿ ನಮ್ಮನ್ನು ಶೂಟ್ ಮಾಡ್ತಾ ಇರೋ ಅವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು, ಬುಕ್ ಬ್ರಹ್ಮ ಹಾಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.